Find the sum of the first 40 positive integers divisible by 6. ಏನ್ ಮಾಡ್ತೀರಿ? 6 ಇಂದ ಡಿವೈಡ್ ಆಗಬೇಕು. 6 ಇಂದ ಡಿವೈಡ್ ಆಗಬೇಕು ಅಂದ್ರೆ ಸ್ಟಾರ್ಟಿಂಗ್ ವಿತ್ 6 12. Well, you write the multiples of 6. You write the multiples of 6. Multiples of 6 are divisible by 6. Clear? Multiples of 6 ಅನ್ನ ಬರೆದ್ರೆ 6 ಇಂದ ಡಿವೈಡ್ ಆಗ್ತವೆ. So R. So what is A? 6. ಇದನ್ನ A ಅಂತ ತಗೊಂತೀವಿ. D. Second term minus first term. 12 minus 6. D is 6. ಎಷ್ಟು ಪಾಸಿಟಿವ್ ಇಂಟೀಜರ್ಸ್ ಹೇಳಿದ್ದಾರೆ? 40. ನಾವ್ ಯಾವಾಗಲೂ ತಗೊಂಡದ್ದು ಸೆಕೆಂಡ್ 40 ಯಾವತ್ತೂ ತಗೊಳ್ಳೋದೇ ಇಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಸಮ್ ಅನ್ನ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೌ ಫೈಂಡ್ ಔಟ್ ದಿ SN. ಸೊ ಇದು ಕ್ಲಿಯರ್ ಆತಾ? ಲಿಖಿತಿಂಗ್ ಫೋನ್ ಮಾಡಿದಾನ ದಿದ್ಗೆ? ಏ ಕತ್ತೆ ಹೊಡೋ ರಾಸ್ಕಲ್ ಉಪ್ಪಿಡಿಗೆ ಫೆಲೋ, ನಾ ಸುಮ್ನೆ ಕೊಟ್ಟಿದ್ದೆ ಅನ್ಕೊಂಡಿದ್ದೆ ನೀನು. ಮಾಡ್ಬೇಕ. ಪ್ರಾರ್ಥನೆ ಯಾವಾಗ್ಲೂ ಶೀತ ಆಗಿರುತ್ತೆ. ಇಲ್ಲ ಸರ್, ಇವತ್ತು ಫುಲ್ ಶೀತ ಆಗೈತಿ. ಆಗ್ಲಿ ಬಿಡ, ತೆಗ್ದಿಟ್ ಬಿಡ ಸ್ವಲ್ಪ. ಎರಡು ನಮ್ಮ ಮೂವಿಗೆಲ್ಲ ಎರಡು ಸ್ಕ್ರೂ ಅದಾವೆ, ಇವನ್ ಬಿಚ್ಚಿಟ್ ಬಿಡ್ತೀವಿ ನಾವು ನೆಗಡೆ ಆದಾಗ. ನೆಗಡೆ ಓತು ಅಂತ ಗೊತ್ತಾದ್ಮೇಲೆ ಶೀತ ನಾವೇ ಮಾಡ್ತೀನಿ, ಮತ್ತೆ ಫಿಟ್ ಮಾಡ್ಕೊಂತೀನಿ. ಇವಾಗ ಮಾಡ್ಕೊಳಲ್ವಾ? ವಂದಿತ ನಾವು ಅಷ್ಟೇ ಅಂದ್ಲು ಸರ್. ವಂದಿತ ನಾವು ಅಷ್ಟೇ ಅಂದ್ಲು. ಯಾರ ವಂದಿತ? ಯಾರು ವಂದಿತ? ವಂದಿತ ಸರ್, ರಚನಾ. ಏನಂತೆ? ಅವಳ ಬಿಚ್ಚಿಡ್ತಾಳನ್ ಸರ್. ಈಗಿನ ಮಾಡೆಲ್ಸ್ ಯಾವ್ದು ಬರಲ್ಲ. ನಿಮ್ದು ಯಾವಾಗ ಹುಟ್ಟಿರೋದ್ ನೀವೆಲ್ಲ? 2000 ಎಷ್ಟು? 9, 8 ಇಲ್ಲ ಅವು. ಅದೇನಿದ್ರು ಬಿಫೋರ್ 1990 ಹೋಯ್ತಲ್ಲ. ನಮ್ಮವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಹಂಗೆ ಬಂದಿರೋದ್ರಿಂದ ಹಿಂಗ್ ತೆಗೆದಿರ್ತೀವಿ ಮತ್ತೆ ಫಿಕ್ಸ್ ಮಾಡ್ಕೊಂತೀವಿ. ಈಗ ನಿಮ್ಮವಕ್ಕೆಲ್ಲ 2008, 9 ಇಲ್ಲ, ಬಿಟ್ಟಿಲ್ಲ, ಮಾಡ್ಲು ಬಂದಿಲ್ಲ ಗಾಡಿ ಈಗ. ಮತ್ ನೀವ್ ಹಂಗಂತ ತಿರುಗಕ್ಕೆ ಹೋದಿರಿ, ಮತ್ತೆ ಸ್ಕ್ರೂನ ಮತ್ತೆ ಗೊತ್ತಲ್ಲ ಇರೋದೊಂದ್ ಮೂಗು, ಮತ್ತೆ ಉಸಿರಾಡ್ದಾಗ ಹಂಗೆ ಹೋಗ್ಬಿಟ್ರಿ, ಮತ್ತೆ ICU-ನಾಗ ಇರ್ಬೇಕು. ಆಯ್ತಲ್ಲ? ಇದಕ್ಕೆ ಏನಂತ ಜಾಯಿನ್ ಆಗಲ್ಲಂತೆ ಸರ್ ಇವತ್ತು. ಯಾಕೆ? ಹೊರಗಡೆ ಹೋಗಿದಾರಂತೆ. ಓಕೆ. ಸೊ ಈಗ ಬರ್ರಿ. ಸೊ 6 ಇಂದ ಡಿವೈಡ್ ಆಗಬೇಕು. ಫಸ್ಟ್ 40 ನಂಬರ್ಸ್ದು ಸಮ್ ಅನ್ನ ಕಂಡುಹಿಡಿಬೇಕು. 6 ಇಂದ ಡಿವೈಡ್ ಆಗಬೇಕು ಅಂದ್ರೆ ರೈಟ್ ಡೌನ್ ದಿ ಮಲ್ಟಿಪಲ್ಸ್ ಆಫ್ 6. 6, 12, 18. ಸೊ ವಾಟ್ ಈಸ್ A? ಫಸ್ಟ್ ಟರ್ಮ್ A. D ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಓಕೆ, 6. ಎಷ್ಟು ಟರ್ಮ್ಸ್ ಕಂಡುಹಿಡಿಯಬೇಕು? ಫಸ್ಟ್ 40 ಟರ್ಮ್ಸ್ SN ತಗೊಳ್ರಿ. ಸೊ ಯೂಸ್ ದ ಫಾರ್ಮುಲಾ. SN is equal to n by 2 into 2a plus n minus 1 into D. S 40 by 2 into 6 40 minus 1. What is D? 6. S 40. It is 2 ones are 2 twos are 20. It is 12. 39 into 6. ಯಾಕೆ 39? 40 ಒಳಗೆ 1 ಹೋದ್ರೆ 39. S 40 is equal to 20. Okay, 12 ಎಷ್ಟಮ್ಮ? I think 234. 39 into 6 ಅಂದ್ರೆ ಎಷ್ಟು ಹೇಳ್ರಿ? ನಾನು ಬರ್ದಿದ್ದೀನಿ, ಸುಮ್ಮನೆ ಗೆಸ್ ಮಾಡಿ. ಅದು ಸರಿನೋ ತಪ್ಪ ಗೊತ್ತಿಲ್ಲ. 39 to 6. ಕರೆಕ್ಟ್ ಇದೆ ಸರ್. Okay. So S 40 is equal to 20 into ಎಷ್ಟಾಯ್ತು? 246.
X 40, you have to multiply it by 2. 2 6s are 12, 2 4s are 8, 8 plus 1 9, 2 2s are 4, 4 9 2 0. It is the answer. ಬರೀ ಕೇಳು. ಸಾನಾ ಇದೊಂದ್ 2-3 ಪ್ರಾಬ್ಲಮ್ಸ್ ಇದೆ, ಮುಗಿಸ್ಬಿಡ್ತೀನಿ ಇವತ್ತು. ಸೊ ಮಂಡೇ ಇಂದ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡೋದಂತ ಇನ್ನು ಡಿಸೈಡ್ ಆಗಿಲ್ಲ. ಮೆಜಾರಿಟಿ ಏನ್ ಬರುತ್ತೆ ನೋಡೋಣ ಈಗ. ಸರ್ ನಾಳೆ ಕ್ಲಾಸ್ ಮತ್ತೆ ನಾಳೆ ರಜಾ. ಯಾಕೆ ಸರ್? ಈ ನೆಕ್ಸ್ಟ್ ಈಗ 5.2 ವರ್ಕ್ ಮಾಡ್ಬೇಕಲ್ಲ ನಾಳೆ. ಸರ್ 5.3 ಅಲ್ಲಿ ಇನ್ನೂ ಇದಾವಲ್ಲ ಸರ್ 5 ಸಮ್ಸ್. ಸಾಕ್ 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 ಸಾಕು. ಸರ್ ಯಾಕೆ? ಸರ್ ಅವು ಅಪ್ಲೈಡ್ ಇದಾವೆ. ಯಾವ ನೆಕ್ಸ್ಟ್ 5 ಸಮ್ಸ್. ಬೇಡಮ್ಮ ಸಾಕು. ಸರ್ ಲಾಸ್ಟ್ 2 ಸಮ್ಸ್ ಮಾಡ್ತೀವಿ ಸರ್. ಬೇಡ ಕೇಳೋದೇ ಇಲ್ಲ ಅವನ್ನೆಲ್ಲ, ಗೊತ್ತಲ್ಲ. ಸರ್ ಕೇಳಿ. ಹರ್ಷಿತಾ ಕಂದವಾಡಿ ನಮ್ ಸ್ಟೇಟಿಗೆ ಅಲ್ದಂಕ ಆಕ್ಚುಲಿ ಇಲ್ದಂಕನೂ ಬರಲ್ಲ ನಾವು ಸ್ಟೇಟಿಗೆ. ಸಿಬಿಎಸ್ಸಿ ಬರುತ್ತಲ್ಲ ಸರ್. ಸಿಬಿಎಸ್ಸಿ ಬರ್ಲ್ಬಿಡ ಸುಬೀರ, ಈಸಿ ಕೊಡ್ತಾರೆ ನಿಮ್ಗೆಲ್ಲ. ಸರ್ ಅಷ್ಟು ಅಪ್ಲೋಡ್ ಕೊಡ್ತಾರೆ ಸರ್ ಸಿಬಿಎಸ್ಸಿಗೆ. ಸರ್ ಒಂದು ಟೆಕ್ಸ್ಟ್ ಬುಕ್ ಆಗಿರೋದು ಬರಲ್ಲ ಸರ್. ಯಾವ್ದು ಸಿಬಿಎಸ್ಸಿಗೆ ಯಾಕೆ ಸೇರಕ್ ಹೋಗಿದ್ರಿ? ಸ್ಟೇಟ್ ಸಿಬಿಎಸ್ಸಿ ಸೇಮ್ ಸಿಲೆಬಸ್ ಇದ್ಮೇಲೆ ನಿಮ್ಗೆ ಏನಾರ ಕಿರೀಟ ಕೊಡ್ತಾರ? ಸರ್ ಪೇರೆಂಟ್ಸ್ ಮುಂದೆ ಈಸಿ ಆಗುತ್ತೆ ಸರ್. ಯಾತ್ರದ ಐತಿ ಈಗ ಸ್ಟೇಟಿಗೂ ಸಿಬಿಎಸ್ಸಿಗೆ ಏನಾರ ವ್ಯತ್ಯಾಸ ಐತಿ ಈಗ? ಸರ್ ಇದೆ ಸರ್ ಇದೆ. ಏನೈತಲ್ಲ ಪಿಯುಯಲ್ಲಿ ಹೆಲ್ಪ್ ಆಗುತ್ತಲ್ಲ ಸರ್. ಈ ಟ್ರಿಗ್ನೋಮೆಟ್ರಿ ಇವ್ರಿಗೂ ಐತಲ್ಲ ಈಗ ಒಂದು ಹೊಸ ಕಾನ್ಸೆಪ್ಟ್ ಹೇಳ್ತಾರಲ್ಲ, ಹಾ ಅಪ್ಲೈಡ್ ಕೇಳ್ತಾರಲ್ಲ. ಯಾವ ಅಪ್ಲೈಡ್ ವರ್ಕ್ ಆಗಲ್ಲ ಅಲ್ಲಿ ಬರ್ತಿದ್ದೆ ನೀನು. ಹರ್ಷಿತಾ ಮುಂದಿನ ವರ್ಷ ಹೋದ್ಮೇಲೆ ಫೋನ್ ಮಾಡಿ, SLC ಹೋದ್ಮೇಲೆ ನೀನು PUC ಹೋದ್ಮೇಲೆ ಫೋನ್ ಮಾಡು, ಏನ್ ಲಾಭ ಆಗಿತ್ತ ಸರ್ ಅದು ಏನು ಉಪಯೋಗ ಇಲ್ಲ ಸರ್ ಅಂತ. ನಾನು ಬಹಳಷ್ಟು ಜನ ಸರ್ ಟ್ರಿಗ್ನೋಮೆಟ್ರಿ ಸರ್ ಯಾವ ಪ್ರಾಬ್ಲಮ್ ಲೈಫಿಗೆ ಬರಲ್ಲ, ಸುಮ್ನೆ ಮಾಡ್ಬೇಕು. ಯಾವ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಏನ್ ಗೊತ್ತಾ, ಟ್ರಿಗ್ನೋಮೆಟ್ರಿ ಒಂದೇ ನಿಮ್ ಕ್ಯಾರಿನಲ್ಲಿ ಕಂಟಿನ್ಯೂ ಆಗೋದು. ಅದು ಎಲ್ಲಿ ಸೆಕೆಂಡ್ PUC ತನಕ. ಮತ್ತೆ ನೀವು PUC ಇಲ್ಲಿ ನೀಟಿಗೆ ಹೋದ್ರಿ ಅಂದ್ರೆ ಸೆಕೆಂಡ್ PUC ಅಲ್ಲಿ ಪಾಸ್ ಆದ್ರಿ ಅಂದ್ರೆ ಮುಗೀತು, ಟ್ರಿಗ್ನೋಮೆಟ್ರಿ ಬೇಕಾಗಿಲ್ಲ. ಇಂಜಿನಿಯರಿಂಗ್ ಹೋದ್ರೆ ಟ್ರಿಗ್ನೋಮೆಟ್ರಿ ಬೇಕು. ಯಾರು ಇಂಜಿನಿಯರಿಂಗ್ ಹೋಗ್ಬೇಕಂತಿದ್ದೀರಿ? ಎಲ್ಲ ನೀಟು. ಇನ್ನು SLC ಪಾಸ್ ಆಗಿಲ್ಲ, ನಮಗ್ ನೀಟಾ? ನಾವೇ ನೀಟ್ ಇಲ್ಲ, ನೀಟ್ ಆಗೋದು ಇನ್ನ. ಸೊ ಈಗ ಕ್ವಶನ್ ಓದಿದ್ರ? 12 ಕ್ವಶನ್. ಫೈಂಡ್ ದಿ ಸಮ್ ಆಫ್ ಫಸ್ಟ್. ನಾನ್ ಹೇಳ್ತೀನಿ ಕಡ್ರಿ, 6 ಅನ್ನ ಡಿವೈಡ್ ಮಾಡೋ ಫಸ್ಟ್ ಡಿಜಿಟ್ 6 ಹೌದಲ್ವಾ? ಡಿವಿಸಬಲ್ ಬೈ 6. ಅವಾಗ ಸ್ಟಾರ್ಟ್ ವಿತ್ 6 ಆದ್ಮೇಲೆ 12 ಆದ್ಮೇಲೆ 18 ಆಮೇಲೆ A D ಬರೀತೀರಿ. n = 40 ಯಾಕೆ ತಗೊಳ್ತೀರಿ? 40 ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿರೋದ್ರಿಂದ n ವ್ಯಾಲ್ಯೂನ 40ನೇ ತಗೋಬೇಕು. ಓಕೆನಾ? ಸೊ ನಾವು ರೈಟ್ ಡೌನ್ ದ 13th one. ಲಿಂಗದಳ್ಳಿ ಸಾನಾ ಸರ್ ಮಧ್ಯರಾತ್ರಿ 3 ಗಂಟೆಗೆಲ್ಲ ಎದ್ದು ಓದಿದಾಳೆ ಸರ್ ಅವಳು ಕನ್ನಡನ. ಏನು ಅದೇ ಅಲ್ಲಿ ಅದ ಹೊಳಲ್ಕೆರೆಗಿರೋ ಬರೋದೆಲ್ಲ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇದ್ರೆ ತಿಂದ್ರೆ ಹಂಗೆ ಆಗೋದು. ಪಾನಿಪುರಿ ಮುಂಚೆ ತಿಂದಾಳನ? ಅದಕ್ಕೆ ಫುಡ್ ಸ್ಟೈಲ್ ಇದೆಯಲ್ಲ,
ಎಂತದೇ ಪರಿಸ್ಥಿತಿ ಬಂದ್ರು ಮನೆಗ್ ತಿನ್ನೋ ಅಭ್ಯಾಸ ಮಾಡ್ಕೊಳ್ರಿ. ಈ ವರ್ಷ ಮಾತ್ರ ಹೆಲ್ತ್ ಹಾಳು ಮಾಡ್ಕೋಬೇಡ್ರಿ. ಹೆಲ್ತ್ ಹಾಳು ಮಾಡ್ಕೊಂಡ್ ನೋಡ್ರಿ, ಅವಳು ನಿಖಿತ ಎಷ್ಟ್ ದಿವಸ ಆಯ್ತು ಜಾಯ್ನ್ ಆಗಿಲ್ಲ. ಆ ನಿಖಿತ ನಂಬರ್ 1 ಬರ್ಕೊಳ್ರಿ. ನಾವು ಟ್ರೈ ಮಾಡ್ಲಾ? ಬರ್ಕೊಂಡ್ ನೀನೇ ಟ್ರೈ ಮಾಡಿಲ್ಲ ಹೇಳ್ತೀನಿ. 9481 61414. ನಿಖಿತಾ ಹರಳಹಳ್ಳಿ ಟ್ರೈ ಮಾಡೋ. ಹರ್ಷಿತಾ ಸರ್ ಪ್ರಾಬ್ಲಮ್ ಟ್ರೈ ಮಾಡ್ಲಾ ಅಂತ ಕೇಳಿದ್ದು ಸರ್. ಲಾಲ್ ಬಸಕ್ಕ ನಾನು ಫೋನ್ ಮಾಡ್ತಾಳೆ ಅನ್ಕೊಂಡ್ರೆ ಹೇಳಪ್ಪ ನೀಲಪ್ಪ. ಆರಾಮದಾಳೀಗ? ಕೇಳಿ ಆರಾಮದಾಳೇನಪ್ಪ? ಈಗ ನನ್ ಕ್ಲಾಸ್ ಇರ್ಲಿ. ಯಾವ ಹಾಸ್ಪಿಟಲ್ ಜಾಯ್ನ್ ಆಗಿದ್ರಿ? ಓಕೆ ಈಗ ಆರಾಮಿದಾಳಲ್ಲ? ಓಕೆ. ಈಗ ಬಹಳ ಕಷ್ಟ ಇದೆ. ಈಗ ಡೆಂಗ್ಯೂ ಜ್ವರ ಇದೆ. ಬಹಳ ಹುಷಾರಾಗಿ ಹೆಲ್ತ್ ಕಾಪಾಡ್ಕೋಬೇಕು. ನನಗೆ ಗೊತ್ತಿಲ್ಲ ರಮೇಶ್. ಫೈಂಡ್ ದಿ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8. ಅಂದ್ರೆ 15 8ರ ಮಲ್ಟಿಪಲ್ಸ್ ಅಂದ್ರೆ ಏನು? ಮಲ್ಟಿಪಲ್ಸ್ ಮೀನ್ಸ್ ಆನ್ ಗಿವನ್ ನಂಬರ್ದು ಟೇಬಲ್ಸ್ ಅನ್ನ ಬರಿಬೇಕು. ಅರ್ಥ ಮಾಡ್ಕೊಳ್ರಿ. ಮಲ್ಟಿಪಲ್ಸ್ ಆಫ್ 8 ಅಂದ್ರೆ you write down the multiples of 8 means you write the tables of 8. Multiples of 9 means write down the tables of 9. Now write 8, 16, 24. It is enough. So what is A? 8. What is D? 16 minus 8. D is 8. ಎಷ್ಟು multiples do? 15. Multiples. You have to find the SN. SN ಕಂಡುಹಿಡಿಯಬೇಕು. So now use the formula. SN is equal to n by 2 into 2A plus n minus 1 into D. Yes, 15 by 2 into 8. 15 minus 1, what is the 8? Yes, 15 by 2, it is 16. 14 into 8. Yes, 15 by 2, it is 16 plus 112. Correct? Yes, 15 ಈ ಕಡೆ ಮಾಡ್ತೀನಿ. 15 by 2 into 128. Sir. ಹೇಳಿ. Sir, I am already done. ಹೇಳಮ್ಮ. Sir, I am already done ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಆಗ್ಲೇ. ಓಕೆ ಇರ್ಲಿ. ಓಕೆ. ಈಗ 2 1s 2 6s 2 4s. Yes, 15 into 64. Yes, 15. What is the answer? 15 for the 60. It is the answer. Carry 6. 15 960. 960. It is the answer. Sir, 15 by 2 ಇದೆ ಅಲ್ಲ? ಹೇಳಿ ಮಿಸ್. 2 7 14 ಈ ಕಡೆ 1 ಆಗಿದೆ. 2 5 10 ಹೊಡಿಬೋದಲ್ಲ? ಅಕ್ಕ ಇಲ್ಲಿ ನೋಡಿದೆ ನಾವ 2 4 2 7 14 ಎಲ್ಲೈತವ 1 ಇದಕ್ಕೆ ಅಟ್ಯಾಚ್ ಆಗೈತಾ? ನಾನು ಯಾರು ಕೇಳಿದ ಪ್ರಶ್ನೆ? ಇಂತ ಪ್ರಶ್ನೆನಾ? ನಾನ್ ಸರ್. ಯಾರು? ಹರ್ಷಿತಾ ಸರ್. ವೆರಿ ಗುಡ್. ಅದು ಕದ್ನೆಗಿರತ್ತ, ಅದಕ್ಕೆ ಹಂಗ ಆಗದದು. ನಾವು ಬಂದದಷ್ಟೇ. ಒಂದು ಪಾಯಿಂಟ್ ಐತಲ್ಲ ಇಲ್ಲಿ.
ಏನಾದ್ರು ಡೌಟ್ಸ್ ಇದೆಯಾ? ಮಾನ್ಯ ಲಾಲ್ ಮಲ್ಲಕ್ಕ ಬಾ. ಅವಳು ಇಷ್ಟದಿ ಜಾಯಿನ್ ಆಗ್ತಿದ್ದು ಸಮನ್ವಿ ಅವ್ರ ಮನೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಮಾಡ್ತಿದ್ರಲ್ಲ, ತಿಂದು ಜಾಯಿನ್ ಆಗೋಣ ಅಂತೇಳಿ ಮೆಲ್ಲಗ್ ಜಾಯಿನ್ ಆಗಿದ್ದಾಳೆ ಅಷ್ಟೇ. ಅಷ್ಟೇ ಟ್ರಿಕ್ಸ್. ಓಪನ್ ಆಗ್ತಿರ್ಲಿಲ್ಲ. ನನಗ್ ಫೋನ್ ಮಾಡೋದಲ್ಲವಾ? ಗೊತ್ತಿದ್ದಂಗೆ ಅದು ಫುಲ್ ನೆಟ್ ಕರೆನ್ಸಿನ ಖಾಲಿ ಆಗ್ಬಿಟ್ಟಿದೆ ಸರ್. ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಅದ್ ಕರೆನ್ಸಿ ಖಾಲಿ ಆಗಿದೆ ಅನ್ನೋದು. ಮತ್ತೆ ಇಂತ ಲಾಲ್ ಬಸಗಗಳು ಏನ್ ಹೇಳ್ತೀಯವ? ಪ್ರಪಂಚದಲ್ಲಿ ಬ್ಯಾಟ್ರಿ ಹಾಕಿ ಕುಡಿಕಿರು ಸಿಗಲ್ಲ ಇಂತಾರ. ಮತ್ತೆ ಇನ್ನೇನು ಕರೆನ್ಸಿ ಖಾಲಿ ಆಗಿತ್ತು ಅನ್ನೋದು ಗೊತ್ತಾಗಲ್ಲ ನಿನಗೆ? ಹ್ಯಾಂಗ್ ಆಗಿತ್ತು. ಸುಮ್ಮನಿರವ ಹೋಗ್ಲಿ. ಮತ್ತೇನ ಕಡಿಮೆ ತಿನ್ಬೇಕಿತ್ತು? ಸರ್ ಫೋನ್ ಹ್ಯಾಂಗ್ ಆಗಿತ್ತು ಸರ್. ಹೌದಾ? ಪ್ರಾಬ್ಲಮ್ ಬರ್ಕೊಂತ ಇದೀಯಾ? ಬರ್ಕ ಈಗ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8 ಅಂತ ಹೇಳಿದಾನೆ. ಮಲ್ಟಿಪಲ್ಸ್ ಆಫ್ ಆಯ್ತಾ ನಿಂದು? ಆಯ್ತಾ? ಈಗ ಮಲ್ಟಿಪಲ್ಸ್ ಆಫ್ 8 ಅಂದ್ರೆ ಮಾನ್ಯ 8ರ ಟೇಬಲ್ಸ್ ಅನ್ನ ಬರಿಬೇಕು, 8ರ ಮಗ್ಗಿಗಳನ್ನ ಬರಿಬೇಕು. ಎಷ್ಟು ಮಲ್ಟಿಪಲ್ಸ್? 15 ಮಲ್ಟಿಪಲ್ಸ್. ಅಷ್ಟು ಬರ್ಕೊಡ್ತೀವಿ ಸರ್. ಹಿಂಗ್ ಬರ್ಕೊಂಡಿ ತಡಿ ಸರ್. 8, 16, 24 ಆಮೇಲೆ 32 ಹಿಂಗ್ ಬರ್ಕೊಂಡ್ ಕೊಡ್ತೀರಾ? ಸೊ ಅದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಅನ್ನೋದು. ಫಾರ್ಮುಲಾ ಇರೋದ್ರಿಂದ ಸ್ಮಾರ್ಟ್ ಆಗಿ ಮಾಡಿದ್ರಿ. ಇಲ್ಲ ಅಂದ್ರೆ ಅಷ್ಟನ್ನು ಕೊಡ್ಬೇಕು ಅಂದ್ರೆ ಏನಾಗ್ತಿತ್ತು ಹೇಳು? ಅದೇ ರಾಂಗ್ ಮೆಥಡ್. ಅದು ಮಾಡ್ರೆ ಅಷ್ಟೇ ಬರುತ್ತೆ. ಎಷ್ಟು ಬರುತ್ತೆ? 960 ಬರುತ್ತೆ. ಬಟ್ ಹಂಗೆ ನೀವು 8ರ 15 ಅಪವರ್ತಗಳ ಮೊತ್ತವನ್ನು ಕಂಡಿಡ್ರಿ ಅಂದ್ರೆ ಮಾಡೋದಾದ್ರೆ ನಿಮ್ಗೆ SLC ಗೆ ಕಳ್ಸ್ಬೇಕಿತ್ತು. 5ನೇ ಕ್ಲಾಸ್ ಹುಡುಗನು ಮಾಡ್ತಾನೆ. ಓಕೆ, ಈಗ 14th ಒಂದು ಬರ್ಕೊಳ್ಳಿ. నేను ఒకటే డీసెంట్ తీసుకున్నా. 14th one. Find the sum of the odd number. ADD na ODD na? ODD. Add andre total. ODD add andre what is odd numbers? Yes, Somari sir. Odd numbers andre ella kelak hogಬೇಡ್ರಿ ನಮಗೆ. ನಾಳೆಗೆ odd numbers definition ಹೇಳಬೇಕು. ಹೇಳ್ತೀರಾ? Arshita, what is odd numbers? The number. Sir, the number which is multiplied by 1 and itself. Number itself. 9. Sir, ನಾನೇ ಹೇಳ್ತೀನಿ. ಹೇಳವ. The numbers which are not divisible by 2. The numbers which are not divisible by 2. ಎಲ್ಲೋ ಕಾಪಿ ಮಾಡಿದೀಯಾ? Sir, ನಾನು ಹೇಳಿದ್ದು sir. ಓಕೆ, ಅದೇ ಡೆಫಿನಿಷನ್ ಕೊಟ್ಟಿದ್ದೀನಿ ಈಗ. ಸೊ ಆಡ್ ನಂಬರ್ಸ್ಗೂ ಈವನ್ ನಂಬರ್ಸ್ಗೂ ಡಿಫರೆನ್ಸ್ ಇರುತ್ತೆ. ಆಡ್ ನಂಬರ್ ದಟ್ ಆರ್ ನಾಟ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 2. 2 ಇಂದ ಡಿವೈಡ್ ಆಗಲ್ಲ ಆಡ್ ನಂಬರ್ಸ್. ಆಯ್ತಾ? 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಿಲ್ಲ ಅಂದ್ರೆ ಅಂತವಕ್ಕೆ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ವಾಟ್ ಆರ್ ಯುವರ್ ನಂಬರ್?
Divisible by So any number is exactly divisible by 2. 2 ಇಂದ ಡಿವೈಡ್ ಆದ್ರೆ ಅವನ್ನ ಈವನ್ ನಂಬರ್ಸ್ ಅಂತ ಕರಿತೀವಿ. ಸರ್ ನಾವು ಈವನ್ ನಂಬರ್ಸ್ ಹೇಳಲ್ಲ ಸರ್ 2 4 6 8 ಎಂದು ಹೇಳ್ಬಿಡ್ತೀರಿ. ಡೆಫಿನಿಷನ್ ಹೇಳಕ್ ಅಂದ್ರೆ ನಮ್ಗೆ ಬರಲ್ಲ ಸರ್. ನಮ್ಗೆ ಗಣಪತಿ ಬಿಟ್ಟು ಅವ್ರ ಅಪ್ಪನ್ ಮಾಡೋದ್ರೆ ಮಾಡ್ಬಿಡ್ತೀವಿ ನಾವು. ಅದ್ರ ಗಣಪತಿ ಮಾಡ್ರೋ ಅಂದ್ರೆ ಗಣಪತಿ ಯಾಕೆ ಸರ್ ಅವ್ರ ಅಪ್ಪನೇ ಕುಂಡ್ರಿಸ್ಬಿಡಾರ ಸರ್ ಮೊನ್ನೆ ನಾಳೆ ಗಣಪತಿ ಹಬ್ಬಕ್ಕೆ. ಸೊ even numbers means the numbers that are exactly divisible by 2 are called as even numbers. The numbers that are not completely or exactly not divisible by 2 are called as odd numbers. So clear? ಈಗ ಇಲ್ಲೇನ್ ಹೇಳಿದಾನೆ, find the sum of odd numbers between 0 ತಗೊಳಂಗಿಲ್ಲ 15 ತಗೊಳಂಗಿಲ್ಲ. ಅರ್ಥ ಮಾಡ್ಕೊಳ್ರಿ. ಬಿಟ್ವೀನ್ ಮಧ್ಯೆ ಇರೋವು ಆಡ್ ನಂಬರ್ ಸ್ಟಾರ್ಟ್ ಆಗೋದು ಇಲ್ಲಿಂದ 1 5 7 50 ತಗೊಳಕ್ ಬರಲ್ಲ. ಯಾಕೆ? 50 is not a odd number. ಲಾಸ್ಟ್ ನಂಬರ್ ಹೆಂಗದ ಹಂಗಂದ್ರೆ ಆಡ್ ನಂಬರ್ 49. ಸೊ ನಾವು ಒಂದ್ ನಿಮಿಷ ನೋಡ್ರಿ ಬಾರಿ ಹೆಂಗಪ್ಪ ಅಂದ್ರೆ ಮೇಸ್ಟ್ರಿಗಿಂತ ಜಾಣರಾಗಿ ಪಡ್ಬಿಟ್ಟಿದ್ದೀವಿ. ಈಗ ದಾರಿ ತೋರಿಸ್ತಾರನ ದಾರಿಗೆ ಬಿಟ್ಟು ಹೋಗೋ ಜನ ಬಹಳ ಜನ. ವಂಶಿ ನೋಡಿ ಬಿಟ್ಟು ಹೋಗ್ತದಾಳೆ. ರೈಟ್ ಕೊಟ್ಬಿಡ್ತೀನ ಹಾಕ್ ಒಂದ್ 5,000 ಅಕೌಂಟಿಗೆ. ನೀನ್ ಫಸ್ಟ್ ಮಾಡಿದಾಗೆಲ್ಲ ಒಂದ್ 500 ಹಾಕೋ. ಸೊ ಕೇಳ್ರಿ ಫಸ್ಟ್. ಸೊ ಇಲ್ಲಿ ಆಡ್ ನಂಬರ್ಸ್ ಬಿಟ್ವೀನ್ 0 and 50 lie between not include ಅಂದ್ರೆ 0 ತಗೋಬೇಕಾಗ್ತದೆ ಬಟ್ 0 ತಗೊಳಂಗಿಲ್ಲ. ಬಿಟ್ವೀನ್ ಅಂತ ಹೇಳಿದಾನೆ ಈಗ. ಸೊ 1 3 5 7 ಸೊ 50 is not a add number. 50 is even number. 50 ಗಿಂತ ಕಡಿಮೆ ಮಾಡ್ರಿ 49. ಸೊ now one ನಿಮಿಷ what is a 1 3 minus 1 is 2. So now take this L is equal to UN is equal to 49. Sn is equal to mark. ಯಾಕೆ L ತಗೊಂಡೆ ಅಂತಂದ್ರೆ ಇಲ್ಲಿ ನಾವು ಇಲ್ಲ ಸಮ್ ಮಾಡಕ್ ಆಗದೇ ಇಲ್ಲ. ಯಾಕೆಂದ್ರೆ ಫಾರ್ಮುಲಾ ಬಳಸಬೇಕು ಅಂದ್ರೆ A ಗೊತ್ತಿರ್ಬೇಕು, D ಗೊತ್ತಿರ್ಬೇಕು, N ಗೊತ್ತಿರ್ಬೇಕು. ಹೌದಲ್ವಾ? N ಗೊತ್ತಿದ್ರೆ ಎಷ್ಟು ಅಂತ ಹಿಡಿಬಹುದು. ಈಗ ಅವಾಗಿನ ಪ್ರಾಬ್ಲಮ್ ಅಲ್ಲಿ ನೋಡ್ರಿ, A ಗೊತ್ತಿತ್ತು, D ಗೊತ್ತಿತ್ತು, ನಂಬರ್ ಆಫ್ ಟರ್ಮ್ಸ್ ಗೊತ್ತಿತ್ತು, SN ಅಷ್ಟೇ ಕಂಡಿದ್ರಿ. ಇಲ್ಲಿ ನೋಡ್ರಿ A ಮತ್ತು D ಕೊಟ್ಟಿದ್ದಾನೆ ಬಟ್ ಲಾಸ್ಟ್ ಟರ್ಮ್ ಇಸ್ ಗಿವನ್. ಹೌದಲ್ವಾ? So what is last term? N. So now use the formula. So you can take this as AN. AN is equal to 49. So AN is equal to 49. What is A? A plus N minus 1 into D. It is 49. It is a formula. Howda? So what is A? 1 plus N minus. What is D? 2 is equal to 49. 1 plus 2N minus equal to 49. 2N minus 2 ಒಳಗೆ plus 1 ಅಂತಂದ್ರೆ minus 1 is equal to 9. 2N is equal to 49 plus 1. N is equal to 50. 2N is equal to 50. N is equal to 50 by 2 on the 2 to the 5 ನಲ್ಲಿ 4 ಕಳೀರಿ, 1 ಉಳಿತು, ಅದನ್ನ 0 ಹಿಂದಕ್ಕೆ ಹಾಕಿ 10 ಹಾಕು 2 N is equal to 25. N ವ್ಯಾಲ್ಯೂ ನೆಕ್ಸ್ಟ್ ನಾವೇನ್ ಮಾಡಕ್ ಅಂದ್ರೆ ಸಮ್ ಅನ್ನ ಮಾಡ್ಬೇಕೀಗ. N ವ್ಯಾಲ್ಯೂ ಸಿಕ್ಕ ಮೇಲೆ ಯು ಕ್ಯಾನ್ ಯೂಸ್ ದ ಸಮ್ ಫಾರ್ಮುಲಾ. ಇದೆಯಾ ಸಿಂತು? ನಾನು ಹೇಳ್ತಿದ್ದೀನಿ ಕೇಳು. A ಗೊತ್ತಾಯ್ತು, D ಗೊತ್ತಾಯ್ತು, ಸಮ್ ಕಂಡಿಡಿರಿ ಅಂತ ಅಂದ್ಮೇಲೆ ಇನ್ನೊಂದು ಟರ್ಮ್ ಗೊತ್ತಿರ್ಬೇಕು. ಫಾರ್ಮುಲಾ ಬಳಸ್ಬೇಕಾದ್ರೆ ಯಾವ್ದು ಗೊತ್ತಿರ್ಬೇಕಿತ್ತು? N ಗೊತ್ತಿರ್ಬೇಕು. N ಗೊತ್ತಿರಲಿಲ್ಲ. N ಅನ್ನ ಫೈಂಡ್ ಔಟ್ ಮಾಡಕ್ಕೋಸ್ಕರ ಮತ್ತೊಂದು ಟರ್ಮ್ ಕೊಟ್ಟಿದ್ದಾನೆ. 49 ಇಸ್ ದಿ ಲಾಸ್ಟ್ ಟರ್ಮ್. ಆ ಲಾಸ್ಟ್ ಟರ್ಮ್ ಅನ್ನ AN ಅಂತ ತಗೊಂಡು ಮಾಡಿದ್ವಿ. N ನಲ್ಲಿ ಎಷ್ಟು ಬಂತೀಗ? 25. Now use the sum formula.
ಇವ್ರಿಗೆ ಪದೇ ಪದೇ ಯಾರೋ ಹೊಡಿಯುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಹೇಳ್ಕೊಡೋಣ. ಸಾನ ನಿನಗೆ ಅರ್ಥ ಆಗಲ್ಲ ಇದು. ಇವತ್ತೊಂದ್ ದಿವಸ ಲಾಸ್ಟ್ ಆಯ್ತಾ? ಎಸ್ ಸರ್. ಸರ್ ಹರ್ಷಿತಾ, ಅಂದ್ರೆ ಸಾನ ನೋಡು. ಹರ್ಷಿತಾ, ಲಿಂಗದಳ್ಳಿ ಸಾನ ಭಾರಿ ವೀಕ್ ಆಗೋಗ್ತಿದ್ದಾಳೆ. ಒಂದಿಷ್ಟು ಬ್ರೆಡ್ ಹಣ್ಣು ತಗೊಂಡೋಗಕ್ಕಾಗ್ಲಿಲ್ಲ ನೀನು. ಮಂಡೆ ತಗೊಂಡ್ ಹೋಗ್ತೀನಿ. ತಗೊಂಡೋಗ. ರಚನಾ ಒಂದನ್ನು ಬರ್ಬೇಕು ಅಂತಿದ್ರಂತೆ ಪಾಪ. ಸಾನ ನೋಡಕ್ಕೆ ಭಾರಿ ದೂರ ಹಾಕತ್ತಲ್ಲ, ಸುಮ್ಮಾಗಿದ್ದಾರೆ ಪಾಪ. ಫುಡ್ ಸ್ಟೈಲು ಆಮೇಲೆ ಹೆಲ್ತ್ ಅನ್ನ ಬಹಳ ಕೇರ್ ಕಾಪಾಡ್ಕೋಬೇಕು. ನೀವೀಗ ಈ ವರ್ಷ ಮಾತ್ರ ನಿಮ್ ಹೆಲ್ತ್ ನ ನೀವು ಹೆಂಗೆ ಕೇರ್ ಇಟ್ಕೊಂತ, ಯಾಕಂದ್ರೆ ಲಾಸ್ಟ್ ತನಕನೂ ಬರ್ತೀರಿ ಸ್ಕೂಲಿಗೆ. ಒಂದ್ ವೀಕ್ ಏನಾದ್ರು ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಅಪ್ಸೆಟ್ ಆದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಜನವರಿ ಆನ್ವರ್ಡ್ಸ್ ನಾನು ಹೇಳ್ತೀನಿ, ನೀರ್ ಕುಡಿಯೋ ನೀರ್ ಇದೆಯಲ್ಲ ಮನೆಯಿಂದ ತಗೊಂಡೋಗ್ಬೇಕು, ಫುಡ್ನು ಮನೆಯಿಂದ ತಗೊಂಡೋಗ್ಬೇಕು. ಆಮೇಲೆ ಯಾರು ಏನ್ ಕೊಟ್ರು ತಿನ್ಬಾರ್ದು. ನಿನಗೆ ಏನಾರ ಕೆಲವು ಫ್ರೆಂಡ್ಸ್ ಇರ್ತಾರೆ, ಕಿರಾತಕ್ ಫ್ರೆಂಡ್ಸ್ ಇರ್ತಾರೆ, ಅವ್ರೇನಾರ ನಿನಗೆ ಒಂಚೂರು ನಾಳೆ ಸ್ಕೂಲಿಗೆ ಬರ್ಬಾರ್ದು ವರ್ಷಿದ್ದ ಅಂತ ಹಾಕೊಟ್ಬಿಟ್ರೆ ಸಹನು ನೀರ್ನ ಕ್ಯಾಂಟೀನ್ ಅಲ್ಲಿ ಕುಡಿತಾಳೆ ಸರ್, ಮನೆಯಿಂದ ತುಂಬಿಸ್ಕೊಂಡೇ ಬರಲ್ಲ. ಯಾರು? ಸಹನ. ಸಹನಾ ಬ್ಯಾಗ್ ಬಾರ್ ಆಗುತ್ತಂತೆ ಸರ್. ಬಿಟ್ಬಿಡು, ಓದೋದೇ ಬಿಟ್ಬಿಡತ್ತ, ಓದೋದು ಬಾರಲ್ಲ. ಅದಕ್ಕೆ ನಿನಗೆ ಆಗಿರೋದು ಹೆಲ್ತ್ ಅಪ್ಸೆಟ್. ಹೇಳ್ತೀನಿ ಕೇಳೋ, ನಾಳೆ ಸೋಮವಾರದಿಂದ ತಗೊಂಡೋಗ್ಬೇಕು. ಹರ್ಷಿತಾ, ನೀನ್ ಅವ್ಳು ನೋಡ್ ನನ್ಗೆ ಹೇಳು. ಹೇಳ್ತಲ್ಲ, ಬಸ್ನಾಗ ಹೋಗ್ತೀಯಾ ಬಸ್ನಾಗ ಬರ್ತೀಯಾ? ನೀನು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ ನೀನು. ಯಾವಾಗ್ಲೂ ಹೇಳ್ತೀನಿ ಕೇಳು, ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಮುಗಿತಾ ಲೆಕ್ಕ? ಮುಗಿತಾ ಲೆಕ್ಕ? ಸಮ್ಮನ್ನ ಮಾಡ್ಬೇಕು. ಈಗ ಸಮ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದ SN ಫಾರ್ಮುಲಾ. SN ಫಾರ್ಮುಲಾ, SN is equal to n/2 into 2a plus n minus 1 into s. n ಅಂದ್ರೆ ಎಷ್ಟು ಬಂದಿದೆ ಈಗ? 25 by 2, 2 into 1, 25 minus 1, what is the 2? 25 by 2, 2 plus 24 into 2, 25 minus 1, 24. So now write 25 by 2, yes 25, yes 25, 625. 48. 24 into 2 ಅಂದ್ರೆ 48. Yes 25. 25 by 2 into 50. 50. Now divide by 2. 2 ones are 25. 2 2s are 4. 1 ಉಳಿತು 0 ಇಂದ ಹಾಕಿ 10 ಆಯ್ತು. 2 5s are 25. Yes 25. 25 into 25. Yes 25 is equal to 625. ಸರ್ ಅಲ್ಲಿ 2a plus n minus 1 into d ಇದೆಯಲ್ಲ ಸರ್, ಅಲ್ಲಿಗೆ ಯಾರು ಕೇಳ್ತಿರೋದು? ಸರ್ ಸಮನ್ವಿತ. ಹೇಳವ. ಸರ್ ಅಲ್ಲಿ 2 into 49 ಹಾಕೋಬಹುದಾ? ಎಲ್ಲಿ ಸರ್ an is equals to ಇದೆಯಲ್ಲ ಅದಕ್ಕೆ. an is equal to a plus n minus 1 into d ಅಲ್ಲ ಸರ್? ಹೌದು ಸರ್ ಅವಾಗ 2 into 49 ಆಗುತ್ತೆ. ಅದೇಂಗ್ 49 ಆಗುತ್ತೆ? ಸರ್ an is equals to 49 ಇದೆಯಲ್ಲ? an is equal to 49. ಒಂದು ನೋಡು, ಸಾಮಾನ್ಯ ನೋಡಿ an is equal to 49. an ಫಾರ್ಮುಲಾ ಏನು? a plus n minus 1 into d is equal to 49. ನಾನು an 49 ಅಂತ ಬರ್ಕೊಂಡೆ. an ಗೆ ಏನ್ ಫಾರ್ಮುಲಾ ಬರೀಬಹುದು? a plus n minus 1 into d. ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ವಾ? ಸರ್ ಅಲ್ಲಲ್ಲ ಸರ್, ಇವಾಗ SN is equals to n/2 ಅದು ಇದೆಯಲ್ಲ ಸರ್ ಫಾರ್ಮುಲಾ. ಓಕೆ ಓಕೆ. ಸರ್ ಅಲ್ಲಿ 2 into 49. Okay, very good, very good. an is the last term.
Yes, sir. ಅದಕ್ಕೆ ಲಾಸ್ಟ್ ಟರ್ಮ್. ಇಟ್ ಈಸ್ ಎ. ಫಸ್ಟ್ ಟರ್ಮ್. ಎ-ಗೂ ಎ-ಗೂ ಡಿಫರೆನ್ಸ್ ಗೊತ್ತಿಲ್ವಾ? A is the first term, A-N is the last term. Why you write 2 into 49? ಸರ್ a plus n minus 1 into d is equals to 49 ಇದೆಯಲ್ಲ 2 into 49 ಹಾಕೋಬೇಕಲ್ಲ ಸರ್. ಯಾವುದು? ಸೊ ಇಲ್ಲಿ ನೀನು ಒಂದು ಕೆಲಸ ಮಾಡಬಹುದು ಬೇಕಾರೆ a A plus plus L. L. 1 into d ಅಂತ ಸ್ಪ್ಲಿಟ್ ಮಾಡಿ ಇದು 49 ಹಾಕಬಹುದು. ಆವಾಗ ಸರ್ A plus L ಅಂತಲೂ ಬರೀಬಹುದು. ನಾನು ಹೇಳ್ತೀನಿ ಕೇಳ್ರಿ ಮಿಸ್ a plus L ಬಳಸ್ತಿದ್ದೆ ನಾನು, ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಮಾಡಿಲ್ಲ ಆಯ್ತಲ್ಲ. ಇಲ್ಲಿ ಅಸ್ಮಿತಾ 2a when an is given you can make 2a as a plus into a plus n minus 1 into d. So this value is 49. What is a? 49 plus 1, what is the answer? 15 ಬರುತ್ತೆ. ಬಟ್ ನೀನು ಇಲ್ಲಿ ಸ್ಪ್ಲಿಟ್ ಮಾಡಬೇಕು ಸಮನ್ವಯ. ಇಲ್ಲಿ ಸ್ಪ್ಲಿಟ್ ಮಾಡ್ಬೇಕು a plus n minus 1 into d ಅಂತ ಬರ್ಕೋಬೇಕು. ಇಲ್ಲ 2a into 49 ಹಾಕಿದ್ರೆ ಮಠ ಹತ್ತಿದ್ದಂಗೆ ನೀನು ಮೊದ್ಲೇ ಮಠ ಹತ್ತಿದ್ಯಾ ತಪ್ಪ ಬರ್ಕಂತ ಇದೀಯಾ? ಅದು ಮಾನ್ಯ ಕರೆಕ್ಷನ್ ಮಾಡ್ಕೊಡ್ತದಲ್ಲ ಗೊತ್ತಿಲ್ಲ. ವಂಶಿ ಮಾನ್ಯದ ಮೇಲೆ ನನ್ಗೆ ಬಿಟ್ಟಿರೋದ್ ಇದನ್ನ ಭರವಸೆನಾ? ಸರ್ ಅವರಿಗೆ ನಾನ್ ಮಾಡ್ಕೊಡ್ಬೇಕು ಸರ್. ಯಾರಿಗೆ ಮಾಡ್ಕೊಡ್ತಿರೋ ಏನೋ. ಏನಾರು ಡೌಟ್ಸ್ ಇದ್ರೆ ಕೇಳ್ರಿ. ತಾನ ಲಿಂಗದಳ್ಳಿ ಇವಾಗ ವಾಟರ್ ಬಾಟಲ್ ತರ್ಸ್ಕೊಂಡು ನೀನ್ ಸೋಮವಾರ 2 ಲೀಟರ್ ಬಾಟ್ಲಿ ತಗೊಂಡೋಗ್ಬೇಕು. ಸರ್ ಬಾಟ್ಲ್ ಐತೆ ಸರ್. ನೀನ್ ತಗೊಂಡೋಗಿಲ್ಲ ಅಂದ್ರೆ ಸೋಮವಾರ ನಾನು ಮಂಗಳವಾರ ಮಂಗಳವಾರ ಅಲ್ಲಿ ಬರ್ತೀನಿ. ವಾಗ್ದೇವಿಸ್ಕರ್ ಹತ್ರ ನೀರ್ ಫಿಲ್ ಮಾಡ್ಕೊಳಲ್ಲ, ಅಲ್ಲಿ ಫಿಲ್ ಮಾಡ್ಕೊಂತಾರೆ. ಏಯ್ ಲಾಲು ಕುತ್ಕೊಂಡು ಹೋಗ. ಆರೋಗ್ಯ ಹಾಳಾದ್ರೆ ನೋಡಿ ನಿನ್ನೆ ಒಂದ್ ದಿವಸಕ್ಕೆ ಎಷ್ಟು ಫೈನಾನ್ಷಿಯಲಿ ವೇಸ್ಟ್, ಮೆಂಟಲಿ ಡಿಸ್ಟರ್ಬ್, ಕ್ಲಾಸ್ ವೇಸ್ಟ್. ಒಂದು ಸಣ್ಣ ಕೆಲಸ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಯೋಚನೆ ಮಾಡೋ. ಫೈನಾನ್ಷಿಯಲಿ ಹೊರೆ ಆಗುತ್ತೆ ಅಪ್ಪಂಗೆ, ಮತ್ತೆ ಹೆಲ್ತ್ ಹಾಳಾಗುತ್ತೆ, ಕ್ಲಾಸ್ ವೇಸ್ಟ್ ಆಗುತ್ತೆ. ಹರ್ಷಿತಾ ನೀನ್ ಸೋಮವಾರ ನನಗೆ ರಿಪೋರ್ಟ್ ಕೊಡ್ಲೇಬೇಕು ನೀನು. ಮುದೈತಲ್ಲ ಮತ್ತೆ ಅವಳೇನಾರು ಕಮಿಟ್ಮೆಂಟ್ ಮಾಡ್ಕೊಂಡು ಹೇಳೋ ಪಾನಿಪುರಿ ಕೊಡ್ತೀನಿ ಅಂತ. ಕಮಿಟ್ ಆಗೇ ಹೋಗ್ಬೇಡ ಗೊತ್ತೈತಲ್ಲ. Okay, so now write down the 15 problem. 15 mark. 15 problem. ಭಾವನ ಎಲ್ಲೋದವ? ಏನ್ ಕೆಟ್ಟ ಅಭ್ಯಾಸ ಏನೋ ಗೊತ್ತಿಲ್ಲ.
ಕರೆಕ್ಟ್ ಆಗಿ 1 hour ಪ್ರೆಸೆನ್ಸ್ ಅಲ್ಲಿ ಕುತ್ಕೊಳಕ್ ರೆಡಿ ಇಲ್ಲ. ಅಲ್ಲೇ ಸಣ್ಣ ಹುಡುಗರು ಇದ್ರು ಹೋಗಿ ಚಿವುಟ್ ಬರೋದು. ಸಾಮಾನ್ಯ ಮನೆ ಸಾಮಾನ್ಯನೇ ಸಣ್ಣ ಮಗಳು ಅವ್ರ ಇರೋರೊಬ್ಬ ತಮ್ಮನ್ನು ಓಡಿಸಿ ಇವಳೇ ಎಲ್ಲ ಪಾನಿಪುರಿ ಗೋಮುಂಚೆ ತಿನ್ಬಿಡ್ತಾಳ ದಿನ. ನೋ ಸರ್ ನಾನ್ ಪಾನಿಪುರಿ ಅವೇನು ತಿನ್ನಲ್ಲ. ವೆರಿ ಗುಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾವನಾ, ರಚನಾ, ಒಂದ್ ತೀಡ್ರಿ ಅಂತ ಹೇಳಿದ್ದಿಲ್ಲ ನಿಮ್ಗೆ ಬಸ್ನಾಗೆ? ಸರ್ ತಿಡಿ ಸಾಕಾಗೋದ್ ಸರ್. ಇನ್ನೊಂದ್ ತೀಡ್ರಿ, ಆ ಕಡೆಯಿಂದ ಈ ಕಡೆಯಿಂದ ಒಂದ್ ಕೊಡ್ರಿ. ಬಸ್ ಡ್ರೈವರ್ ಬರ್ತಾರ ಸರ್. ಮಾನ್ಯ, ಸರ್ ನಿನ್ ಮೊಬೈಲ್ ಚೇಂಜ್ ಮಾಡೋ. ಸರ್ ಹೇಳ್ತೀನಿ. ಗೊತ್ತಾಯ್ತಲ್ಲ, ನೀನ್ ಅಲ್ಲಿ ಬರ್ಕಂತಿದೀಯೋ, ಕುಂಟೆಪಿಲ್ಲೆ ಆಡ್ತಾ ಇದೀಯೋ, ಚಾವಂಗ ಆಡ್ತಾ ಇದೀಯೋ, ಯಾರಿಗ್ ಗೊತ್ತಾಗತ್ತೆ? ಸರ್ ಇಲ್ಲ ಸರ್ ಬರ್ಕಂತಿದೀನಿ ಸರ್. ಪಕ್ಕದ ಮನೆ ಪಾಪು ಜೊತೆ ಆಟ ಆಡ್ತಿರ್ತಾಳೆ ಸರ್. ನೋಡಿ ಬಂತೆ ನೋಡವ, ಇಲ್ಲೇ ಅದ ದುಶ್ಮನ್. ಪಕ್ಕದ ಮನೇಲಿ ಇಲ್ವೇ ಇಲ್ಲ ಯಾರು. ಸರ್ ಇದೆ ಸರ್, ಪಕ್ಕದ ಮನೆ ಒಂದ್ ಸಣ್ಣ ಪಾಪು ಇದೆ ಸರ್. ನೋಡವ, ಅವ್ರು ಊರಿಗೆ ಹೋಗೋದ್ ಬೇಡವಾ? ಊರಿಗೆ ಹೋಗಿದ್ದಾರೆ ಸರ್. ಕನ್ಸ್ ಬಿದ್ದಿರುತ್ತಾ ಸರ್ ಅವ್ರು ಊರಿಗೆ ಹೋಗಿದಾರೆ ಇಲ್ಲ ಅಂತ? ಅದನ್ನ ಒಪ್ಪಂತ ವಿಚಾರ ಬಿಡ. ಮತ್ತೆ ನೀನಿಗ್ ಕನ್ಸ್ ಬಿದ್ದಿರುತ್ತೆ ಆಟ ಆಡ್ತಿದ್ದೀನಿ ಅಂತ. ಯಾವಾಗ್ಲೂ ಮಾಡದೆ ಅಲ್ಲ, ಅದಕ್ಕೆ ಹೇಳ್ದೆ. ಸರ್ ಇವ್ರಿಬ್ರು ಬಸ್ ಡೈಲಿ ನೋಡ್ ನನಗ್ ಸಾಕಾಗಿದೆ ಸರ್ ಮಧ್ಯ ಕುತ್ಕೊಂಡು. ಮಾನ್ಯ, ಅವಳು ಏನ್ ಗೊತ್ತಾ, ಡೈಲಿ ನೋಡ್ತಿರ್ತಾಳಲ್ಲ, ಎನಿ ಟೈಮ್ ವಿಸಿಟ್ ಮಾಡಿದಾಗ್ಲೂ ಅದೇ ಸೀನ್ ಇರೋದ್ರಿಂದ ಅವಳು ಹಂಗೆ ಯೂಶುವಲ್ ಆಗಿ ಗೆಸ್ ಮಾಡಿದಾಳೆ ಅಷ್ಟೇ. ಪಾಪ ನಿಮ್ಮನೆಗೆ ಯಾವಾಗ ಮನೆಗೆ ಬರಲ್ಲ ಸರ್ ಅವಳು. ಮನೆಗೆ ಬರಲ್ಲ ಸರ್, ಯಾವಾಗ್ಲೋ ಬರ್ತಾಳೆ. ಇಟ್ಕ, ನಾಳೆ ಸಂಡೇ ಒಂದು ಗೆಟ್ ಟುಗೆದರ್ ಇಟ್ಕ. ನಾನು ವಂಶಿ ಸಾಮಾನ್ಯ ಬರ್ತೀವತ್ತ. ಮಾಡಿಲ್ಲ ಸರ್. ವಂಶಿಗೆ ಯಾರು ಸರ್ ಮಧ್ಯ ಕುತ್ಕೊಳಕ್ ಹೇಳೋದು? ಆ ಕಡೆ ಹೋಗಿ ಕುತ್ಕೋಬೇಕು ಸರ್, ಜಾಗನೇ ಬಿಡಲ್ಲ ಸರ್ ಅವ್ರಿಬ್ರು ನನಗೆ. ಅವರೇ ಬಿಡಲ್ಲ ಸರ್. ಬೇಕು ಅಂತಾರೆ ಜಾಗ. ನಮಗೆ ಸ್ಟೇಟ್ ಸಿಲೆಬಸ್ ನೋಡೋಣ, ಸ್ಟೇಟ್ ಪ್ರಾಬ್ಲಮ್ ನೋಡೋಣ, ಸೆಂಟ್ರಲ್ ಪ್ರಾಬ್ಲಮ್ ನೋಡೋಣ. ಇಬ್ಬರು ಇದೀರಿ ಈಗ, ಸ್ಟೇಟ್ ಸೆಂಟ್ರಲ್. ಯಾರ ಸಮಸ್ಯೆ ಅಂತ ಬಗೆಹರಿಸೋದು? ಸರ್ ಎರಡರಲ್ಲೂ ಇರೋದ್ ನಾನು ಒಬ್ಳೆ ಸರ್. ಯಾರು? ಸಮನ್ವಿತ ಸರ್. ನಮ್ಮ ಸಮಸ್ಯೆ ಬೇಡ ಸರ್, ಮ್ಯಾಚ್ ಅಲ್ಲಿರೋ ಸಮಸ್ಯೆ ಬಗೆಹರಿಸ್ರಿ ಸರ್. ವಂಶಿ ಓಕೆ ಆಯ್ತಾ? ಮೊಟ್ಟಿ ಇವತ್ತು ಬರ್ಕಂತೀರ, ನಾಳೆ ಮಾಡ್ಸೋಣ? ಯಾಕೆ ನಿಮ್ಗೆ ಕೈ ಫಾಸ್ಟ್ ಇಲ್ಲ, ಹ್ಯಾಂಡ್ ರೈಟಿಂಗು. ಇವತ್ತು ಬರ್ಕಳ್ರಿ. ಬರ್ಕೊಂಡಿದೀವಿ ಸರ್. ದೊಡ್ಡ ಕ್ವಶನ್ ಸರ್ ಅದು. ಆಯ್ತು. ಸೃಷ್ಟಿ ಲೆಕ್ಕ ಓದೆ. Yes, sir. A contract on construction job specifies a penalty for delay of completion behind a certain date as follows: rupee 200 for the first day, rupee 250 for the second day, rupee 300 for the third day, etc. The penalty for each succeeding day being rupee 50 more than for the preceding day. How much money the contractor has to pay as penalty if he has delayed the work by 30 days? ಓಕೆ, ಕಾಂಟ್ರಾಕ್ಟಿಗೆ ಒಂದು ವರ್ಕ್ ಕೊಟ್ಟಿರ್ತಾರೆ. ವರ್ಕ್ ಅನ್ನ ಕಂಪ್ಲೀಟ್ ಮಾಡಿರಲ್ಲ. ಭಾವನ ಓದ್ಲಲೆ ಯೂಸ್ ಮಾಡಿದಾಳೆ ಮಧ್ಯಾಹ್ನ ನೆಟ್, ಈಗ ಬರಲ್ಲ. ಭಾವನ ಹೇಳವ, ಮಾಡೋ ಬೇಗ ಬೇಗ ಮಾಡೋ. ಈಗ ಕೇಳ್ರಿ, ಕಾಂಟ್ರಾಕ್ಟರ್ ಈಗ ಅಶಿತಾ ಯಾರಿಲ್ಲಿ ದಿದ್ಗಿ ಇದನ್ನಲ್ಲ, ಕಾಂಟ್ರಾಕ್ಟರ್ ಕೆಲಸ ಮಾಡ್ತದಾನೆ. ಒಂದು ಸ್ಕೂಲ್ ಹೊತ್ತಿಗೆರೆ ಸ್ಕೂಲ್ನ ಇಟ್ಕೊಂಡಾನೆ. ಓದ್ಬಿಟ್ಟ, ಇಂಜಿನಿಯರಿಂಗ್ ಓದ್ದ, ಬಂದ ಕೆಲಸ ಸ್ಟಾರ್ಟ್ ಮಾಡ್ದ. ಫಸ್ಟ್ ನಮ್ ಸ್ಕೂಲ್ದಾಗ ಮಾಡೋಣ ಅಂತ ಮಾಡ್ದ. ಇವನು ಸ್ಟಾರ್ಟಿಂಗ್ ಬಹಳ ಉರುಪಲ್ ಮಾಡ್ದ. ಆಮೇಲೆ ಏನ್ ಮಾಡ್ದ, ಮಾಡ್ಲಿಲ್ಲ. ಅವರು ಯಾರು ಹತ್ತಿಗೆರೆ ಅವ್ರು, ನಿಮ್ಮ ಹೆಸರು ಎಂತದ? ಓನರ್ ಹೆಸರು? ಓನರ್ ಹೆಸರೇನು? ದಿದ್ಗೆ ರತ್ನ ಮ್ಯಾಮ್. ಅಲ್ಲಲ್ಲಿ ನಿಮ್ ಸ್ಕೂಲ್ ಓನರ್ ಹೆಸರೇನು?
ಅವ್ರ ಸರ್ ಎಲ್ಲೋಗ ಹೌದ್ ಸರ್ ಇರ್ಲಿ. ಅವ್ರು ಏನ್ ಮಾಡಿದ್ರು ನೋಡಪ್ಪ, ನೀನು ಇಷ್ಟ್ ದಿವಸ ನಾವು ತಡೆದದ್ದಾಗೈತಿ. ಈಗ ಒನ್ ಡೇಗೆ ಪೆನಾಲ್ಟಿ ಇವತ್ತು ನಾನು ಫಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಬಿಟ್ರೆ ನೀನು ನನಗೆ 250 ಕೊಡ್ಬೇಕು. ಅದು ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ 300 ರುಪೀಸ್ ಕೊಡ್ಬೇಕು ಅಂತ ಹೇಳಿದ್ರು. ಅಲ್ಲಿ ಅವನು ಎಷ್ಟ್ ದಿವಸ ಮಾಡ್ದಂಗೆ 30 ಡೇಸ್ ವರ್ಕ್ ಮಾಡಕ್ ಆಗ್ಲೇ ಇಲ್ಲ. ಅವನು ಯಾರು ದಿದ್ಗಿ 30 ಡೇಸ್ ಪೆನಾಲ್ಟಿ ಕಟ್ಟಿದಾನ ಅವನು. ಹಾಗಾದ್ರೆ ಎಷ್ಟು ಪೆನಾಲ್ಟಿ ಕಟ್ತಾನೆ? ಯಾರು? ದಿದ್ಗಿ. ಸೊ ಈಗ ಎ ಈಸ್ 200, ಬಿ ಈಸ್ 250 ಮೈನಸ್ 200, ಡಿ ಈಸ್ 50. ಸೊ ಇದು ಕ್ಲಿಯರಾ? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಫಸ್ಟ್ ದಿವಸ ಮಾತಾಡ್ತಾ ನೋಡಪ್ಪ, ಇವತ್ತು 200 ರೂಪಾಯಿ ಕಟ್ಬಿಡಕ್ ನೀನು ಪೆನಾಲ್ಟಿ. ಅದೇನ್ ಮಾತಾಡ್ತಿ ಬಿಡ್ತಿ ಗೊತ್ತಿಲ್ಲ ನನಗೆ. ಇವತ್ತು 200 ಕಟ್ಟಾಕು. ನಾಳೆ ಕೊಡೋದಾದ್ರೆ ನೀನು ನಾಳೆ ಪೆನಾಲ್ಟಿ ಕೊಡೋದಾದ್ರೆ 50 ರೂಪಾಯಿ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಒಂದೊಂದ್ ದಿವಸಕ್ಕೆ. ಅವಾಗ ನೆಕ್ಸ್ಟ್ ಸೆಕೆಂಡ್ ಡೇ ಆಯಮ್ಮ ಬಂದ್ಬಿಟ್ಟು ಅವ್ರ ಓನರು 250 ರೂಪಾಯಿ ಇಸ್ಕೊಂತಾರೆ. ಇವ್ ಸೆಕೆಂಡ್ ಡೇನು ಕಂಪ್ಲೀಟ್ ಮಾಡಿಲ್ಲ, ಥರ್ಡ್ ಡೇ ಎಷ್ಟು ಇಸ್ಕೊಂತಾರೆ? 300 ಇಸ್ಕೊಂತಾರೆ. ಸೊ 30 ದಿವಸ ಹಂಗ್ ಮಾಡ್ತಾನೆ. ಹಾಗಾದ್ರೆ ಅವ್ನ ಪ್ರಶ್ನೆ ಏನು? ಅವ್ರದ್ದು ಪ್ರಶ್ನೆ ಏನು? ಕಾಂಟ್ರಾಕ್ಟರ್ ಹ್ಯಾಸ್ ಟು ಪ್ಲೇ ಫಾರ್ ಎಸ್ ಎ ಪೆನಾಲ್ಟಿ. ಎಷ್ಟು ಪೆನಾಲ್ಟಿಯನ್ನ ಕೊಡ್ತಾನ ಅವನು 30 ದಿನಕ್ಕೆ ಅನ್ನೋದ್ ಕಂಡುಹಿಡಿಬೇಕು. ಅಂದ್ರೆ ಏನ್ ಕಂಡುಹಿಡಿಬೇಕು? ಯು ಹ್ಯಾವ್ ಟು ಫೈಂಡ್ ದಿ sum. Sum means Sn. So now write the formula. Sn is equal to n by 2 into 2a plus n minus 1 into d. S 30 by 2, 2 into 200. N minus is 30 minus 1, d into 50. S 30 into it is 400. 29 into 50. Yes, 30. 15 by 2. 400. Sorry. So yes, 30. 2 ones are 1 ಉಳಿತು. 2 5s are 15. 15 400. ಇದೆಷ್ಟಾಗುತ್ತೆ? 1450 ಆಗುತ್ತೆ. ನೋಡ್ರಿ, ಹೌದಾ ಅಲ್ಲ? ನೋಡ್ರಿ, ಕರೆಕ್ಟಾ? ಈಗ ಇಲ್ಲಿ ಮಾಡ್ತೀನಿ. ಈಗ ಎಸ್ 30 415 ಇಂಟು ಎಷ್ಟಾಯ್ತು? 1850. S 30 is, what is the multi product? ಹೇಳ್ರಿ ನೋಡೋಣ. That's 27,750. ನೋಡೋಣ ಎಲ್ಲರದು ಆಗ್ಲಿ. ಕನ್ಫ್ಯೂಸ್ 27,750. ಎಷ್ಟು? 27,750. 27,750. ಕರೆಕ್ಟಾ ಹರ್ಷಿತಾ? Sir, ಹರ್ಷಿತಾ? yes sir, ಅದೇ ಬಂದಿದ್ದು. ಹಾ, ವರದಾಜ್ ಹೇಳಪ್ಪ.
ಸರ್ ನಿಮ್ ವಾಯ್ಸ್ ಮ್ಯೂಟ್ ಆಗಿದೆ ಸರ್. ಸಾನಂಗೆ ನಿಶಕ್ತಿ ಆಗ್ಬಿಟ್ಟಿದೆ, ಮಾತು ಬರ್ತಾ ಇಲ್ಲ. ಯಾಕೆ ಸರ್? ಈಗ ನಿನ್ನೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಇದಾಯ್ತಾ ಸರ್ ಆಯ್ತು. ಎಲ್ಲರದು ಆಯ್ತಾ? ಸೊ ನಾವು ರೈಟ್ ಆನ್ ದ 16th one. 16th one. ಸರ್ 16th one. ಹೌದು, 16th one is the last problem in AP. ಪ್ರಾರ್ಥನಾ ಸರ್ ಎಲ್ಲೋದೆ? ಅಗ್ಲೆಲ್ಲ ಹಿಡ್ಕೊಂಬರ್ಬೇಕ್ರಿ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಸಣ್ಣ ಹುಡುಗರು ಹೋದಂಗೆ, LKG UKG ಹುಡುಗರು ಹೋದಂಗೆ. ಓಕೆ, ಬರ್ರಿ ಈಗ ಸಿಂಚು ಓದು. ಟೋಪಿ ಸಿಂಚು. A sum of rupees 700 is to be used to give 7 cash prize to students of a school for their overall academic performance. If each prize is rupees 20 less than its preceding prize, find the value of each of the prize. ಓಕೆ, ವೆರಿ ಗುಡ್. ಇಲ್ಲಿ 7 ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಕೇಳಿ, 7 ಪ್ರೈಸ್ ಅನ್ನ ಕೊಡಕ್ಕೆ ಎಷ್ಟು ದುಡ್ಡು ಬಳಸಿದ್ದಾರೆ? Sum of 700 rupees ಅಂದ್ರೆ SN is given. ಹರ್ಷಿತಾ, ಅದಕ್ಕೆ ಯೋಚನೆ ಮಾಡ್ರಿ. 7 ಪ್ರೈಸ್ ಕೊಡ್ಲಿಕ್ಕೆ 7 ಪ್ರೈಸ್ ಇಂದ ಅಮೌಂಟ್ ಎಷ್ಟಾಗಿದೆ? 700 rupees ಆಗಿದೆ. ಸೊ ನೌ ಟೇಕ್ ದಿಸ್ ಆಸ್ SN is equal to 700. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? 7 ಜನಕ್ಕೆ ಕೊಟ್ಟಿದ್ದಾರೆ. ಹೌದಾ? ಒಂದು. ಆಮೇಲೆ ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ ಹರ್ಷಿತಾ. ಫಸ್ಟ್ ಪ್ರೈಸ್ 200 ರೂಪಾಯಿ ಅಂತ ಇಟ್ಕ. ಫಸ್ಟ್ ಪ್ರೈಸ್ 200 ರೂಪಾಯಿ ಇದ್ರೆ ಸೆಕೆಂಡ್ ಪ್ರೈಸ್ ಪ್ರಿಸೀಡಿಂಗ್ ಟರ್ಮ್ ಗಿಂತ 20 ರೂಪೀಸ್ ಕಡಿಮೆ. 180. ಎಷ್ಟು? 180. ಫಸ್ಟ್ ಪ್ರೈಸ್ 180. ನೆಕ್ಸ್ಟ್ 160. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿಗೆ ಕಾಮನ್ ಡಿಫರೆನ್ಸ್ ಎಷ್ಟಿದೆ? 20 ನಾ? ಇದಕ್ಕಿಂತ ಇದಕ್ಕೆ ಜಾಸ್ತಿ ಇದ್ದಿದ್ರೆ +20 ತಗೋಬೋದಿತ್ತು. ಫಸ್ಟ್ ಪ್ರೈಸ್ 180 ಇದ್ರೆ ಸೆಕೆಂಡ್ ಪ್ರೈಸ್ ಜಾಸ್ತಿ 20 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂತಂದ್ರೆ
+20 ತಗೋಬೋದಿತ್ತು. +20 ತಗೋಬೋದಿತ್ತು. ನಿಧಾನ ಯೋಚನೆ ಮಾಡ್ರಿ ಎಲ್ಲಾರು. ಫಸ್ಟ್ ಪ್ರೈಸ್ ಗಿಂತ ಸೆಕೆಂಡ್ ಪ್ರೈಸ್ 20 ಕಡಿಮೆ ಅಂದ್ರೆ ಅಲ್ಲಿಗೆ -20 ನೋ +20 ನೋ -20. ಯಾಕೆ ಅಂತ ಯೋಚನೆ ಮಾಡ್ರಿ. ಇದರಿಂದ ಇದು ಕಳೀರಿ ನೀವು. 180 - 200 ಇಟ್ ಈಸ್ -20. ಇಫ್ ಫಸ್ಟ್ ಪ್ರೈಸ್ ಗಿಂತ ಸೆಕೆಂಡ್ ಪ್ರೈಸ್ 20 ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದ್ರೆ ಕಾಮನ್ ಡಿಫರೆನ್ಸ್ ಎಷ್ಟಾಗ್ತಿತ್ತು? +20 ಆಗ್ತಿತ್ತು. ಇಟ್ ಈಸ್ ಕ್ಲಿಯರ್? ಯಾರಿಗಾರ ಡೌಟ್ ಇದ್ರೆ -20 ಹೆಂಗ್ ತಗೊಂಡ್ರು ಅಂತ ನಿಮ್ ತಲೆ ಒಳ ಇವತ್ತು ನೆನಪಿರುತ್ತೆ. ನಾನು ಹೇಳ್ತೀನಿ ಟಿಲ್ ದಿ ಡೇಟ್ ಆಫ್ ಎಕ್ಸಾಮಿನೇಷನ್ ತನಕ ತಲೆ ಒಳಗಿರ್ಬೇಕು. ವೈ ರೈಟ್ D is equal to -20. ಯಾಕೆ -20 ಬರದು ಸರ್? ಫಸ್ಟ್ ಪ್ರೈಸ್ ಗಿಂತ ಸೆಕೆಂಡ್ ಪ್ರೈಸ್ 20 ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಜಾಸ್ತಿ ಆದ್ರೆ +20, ಕಡಿಮೆ ಆದ್ರೆ -20. ಸೊ ಅಲ್ಲಿ ಹೇಳಿದ ನೋಡ್ರಿ ಏನ್ ಹೇಳಿದಾನೆ? ಇಫ್ ಈಚ್ ಪ್ರೈಸ್ ಈಸ್ ₹20 ಲೆಸ್ ದ್ಯಾನ್ ದಿ ಪ್ರಿಸೀಡಿಂಗ್ ಪ್ರೈಸ್. ಪ್ರಿಸೀಡಿಂಗ್ ಪ್ರೈಸ್ ಅಂದ್ರೆ ಹಿಂದಿನ ಪ್ರೈಸ್ ಗಿಂತ 20 ಪ್ರೈಸ್. ಫಸ್ಟ್ ಪ್ರೈಸ್ ಗೆ 200 ಕೊಟ್ರೆ ಸೆಕೆಂಡ್ ಪ್ರೈಸ್ ಎಷ್ಟು ಕೊಡ್ಬೇಕು? 180. ಥರ್ಡ್ ಪ್ರೈಸ್ 180 ಗಿಂತ 20 ಕಡಿಮೆ 160. ಅದ್ರ ನೆಕ್ಸ್ಟ್ ಪ್ರೈಸ್ 140. ಹಾಗಾದ್ರೆ ಫಸ್ಟ್ ಪ್ರೈಸ್ ಎಷ್ಟು ಈಗ ಕಂಡುಹಿಡಿಬೇಕು ನಾವು. ಫಸ್ಟ್ ಪ್ರೈಸ್ ಕಂಡುಹಿಡಿದು 7 ಪ್ರೈಸಸ್ ಬರಿಬೇಕು ನಾವೀಗ. ಆ 7 ಪ್ರೈಸಸ್ ಏನಾಗಿರ್ತವೆ? ಫಸ್ಟ್ ಪ್ರೈಸ್ ಗಿಂತ 20 ರೂಪೀಸ್ ಏನಾಗ್ತಾ ಹೋಗ್ತಾ ಇರುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹಾಗಾದ್ರೆ ಏನ್ ಕಂಡುಹಿಡಿಬೇಕು ಈ ಪ್ರಾಬ್ಲಮ್ ಅಲ್ಲಿ? ಸೊ A is we have to find the value of A. So next use the formula Sn is equal to n/2 into 2A plus n minus 1 into D. S 7. Okay, 7 by Sn is already given 700 ಆಗ್ಬಿಡಿ ಮತ್ತೆ ಯಾಕೆ? What is n? 7/2 2A plus 7 minus 1 into D is given. What is D? -20. -20, not 20. -20. Total ಯಾರು ತಪ್ಪರ್ಕ ಮಾಡ್ರಿ. D is -20. So now make cross multiplication 700 into 2. ಹಂಗೆ ಹೊಡಿಬಾಡ್ರಿ, ಹಂಗೆ ಇಟ್ಕೊಳ್ರಿ. 2A plus 6 into -20. ಯಾಕೆಂದ್ರೆ 6 7 minus 1 6. So ಈಗ 700 into 2 is equal to 7 into 2A minus 120 plus into minus 120. So ನಮ್ಗೆ ಬೇಕಾಗಿರೋ ಎಲ್ಲಿದೆ? RHS ಅಲ್ಲಿ ಈ ಕಡೆ ಬರೀತೀನಿ. 7 into 2A minus 120 is equal to 700 into 2. So this 7 come to this side. 2A minus 120 is equal to 700 into 2 by 7. 7 unza banta? Yes, sir. So now 2A is equal to minus 120 is equal to 200. So ಈಗ 2A is equal to 200 plus 120. ಯಾಕೆಂದ್ರೆ minus 120 goes to A, RHS is becomes plus 120. So 2A is equal to 320. A is equal to 320 divided by 2 ones are 2 ones are 122. So A is equal to 160. First price ಎಷ್ಟು? 160 rupees. So ಈ ಸೆಕೆಂಡ್ ಪ್ರೈಸ್ ಬರ್ಕೊಂಡು ತಗೋಣ ಈಗ ಅಲ್ವಾ? ಆಮೇಲೆ ಬರೆಯೋಣ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಡೌಟ್ ಇಲ್ಲ ಅಂದ್ರೆ ಕೇಳ್ಬೇಡ್ರಿ. ಡೌಟ್ ಇದ್ರು ಕೇಳ್ಬೇಡ್ರಿ. ಹೇಳ್ಕೊಡಲ್ಲ ನಾನು. ಹೇಳ್ಕೊಡಲ್ವೇ ಅರ್ಷಿತಾ? ಅರ್ಷಿತಾ ಡೌಟ್ ಇದ್ರೆ ಹೇಳ್ಕೊಡಲ್ವಾ? ಹಾ
ಏನಾದ್ರು ಡೌಟ್ ಇದ್ರೆ ಬಗೆಹರಿಸ್ಕೊಳ್ಳಿ. ಸರ್ ಅಲ್ಲಿ ಹೇಳಿ 7 ಯಾರು? ಪ್ರಾರ್ಥನಾ ಸರ್ ಹೇಳಮ್ಮ. 700 into 2 divided by 7 ಇದೆ ಅಲ್ಲ ಸರ್, ಹೇಳಮ್ಮ. ಅಲ್ಲಿ 1400 divided by 7 ಅಂತಾನು ಮಾಡಿ 1400 ಮಾಡಿ ಎಂತಿಡಿಕ 1400 ಮಾಡಿ 7 ನೋಡಿದ್ರೆ 7 2 ಮತ್ತು 200 ಬರುತ್ತಲ್ಲ. ಅಲ್ಲ ಸರ್, ಹಂಗೂ ಮಾಡ್ಬೋದಲ್ಲ ಸರ್? ನಾನ್ ಬೇಡ ಅಂತ ಹೇಳಿದ್ದೀನಿ. ಗಣಿತ ಹೆಂಗೆ ಪ್ರಾಪರ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ನನಗೆ ಮಗ್ಗಿ ಬರಲ್ಲ, ಅದಕ್ಕೆ ಹಂಗೆ ಹಿಡ್ಕೊಂಡಿದ್ದೆ. ಈಸಿ ಆಗ್ಲಿ ಮತ್ತೆ 1400 ಮಾಡಿ ಮತ್ತೆ ಇದು ಮಾಡೋದಕ್ಕಿಂತ 7 ಅಲ್ಲಿಗೆ 200 ಬರುತ್ತೆ ಅಂತ. ಕ್ಲಿಯರಾ? ಹಂಗ್ ಮಾಡಿದ್ರೆ ತಪ್ಪಿಲ್ಲವಾ? ನಾನು ಹೇಳ್ತೀನಿ ಕೇಳೋ, ನಂದೇ ಮೆಥಡ್ ಅಲ್ಲಿ ಮಾಡ್ಬೇಕು ಅನ್ನೋದು ಪಾಲಿಸಿ. ನೀವು ಮೆಥಡ್ ಅನ್ನ ಕಲ್ತ್ಕೊಂಡು ಪ್ರಾಪರ್ ಫಾರ್ಮುಲಾ ಬಳಸಿ ಯಾವುದೇ ಮೆಥಡ್ ಅಲ್ಲಿ ನೀವು ಆನ್ಸರ್ ತಂದ್ರು ಎಷ್ಟು ಬರ್ಬೇಕು? ಎ ವ್ಯಾಲ್ಯೂ 160 ಬರ್ಬೇಕು. ಓವರ್. ಓಕೆ, ಇಲ್ಲಿ SN ಅಂತ ಯಾಕೆ 700 ತಗೊಂಡ್ರಿ? ಸರ್ ಅಲ್ಲಿ ಸಮ್ ಆಫ್ ₹700 ಅಲ್ಲ, 7 ಪ್ರೈಸಸ್ ಅನ್ನ ಕೊಡಕ್ ಬಳಸಿರೋ ಅಮೌಂಟ್ ಎಷ್ಟು? 7. ಅದಕ್ಕೆ ಸಮ್ ಹೌದಲ್ಲ? ನೀವು ಅರ್ಥ ಮಾಡ್ಕೊಳ್ರಿ. ಅವ್ನ್ ಟೋಟಲ್ ಕೊಟ್ರದ್ ಎಷ್ಟು ಪ್ರೈಸು? 7 ಪ್ರೈಸ್. ಎಷ್ಟು ದುಡ್ಡು ಆತ ಟೋಟಲ್ 7 ಪ್ರೈಸ್ ಇಂದ? 700. ಅದನ್ನ SN ಅಂತ ತಗೊಂಡ್ವಿ. N is equal to 7 ಯಾಕೆ ತಗೊಂಡ್ರಿ? 8 ತಗೋಬೋದಿತ್ತಲ್ಲ ಸರ್ ಅಲ್ಲಿ ಪ್ರೈಸ್ 7 ಅಂತ. ಪ್ರೈಸ್ 7. ಆಮೇಲೆ -20 ಯಾಕೆ ತಗೊಂಡ್ರಿ ಸರ್? ಪ್ರತಿ ಪ್ರೈಸ್ ಇಂದ ಮತ್ತೊಂದು ಪ್ರೈಸಿಗೆ 20 ರೂಪಾಯಿ ಕಡಿಮೆ ಆಗ್ತಾ ಹೋಗ್ತತೆ, ಜಾಸ್ತಿ ಆಗಿಲ್ಲ. ಅದಕ್ಕೋಸ್ಕರ D is -20. ನಾವ್ ಏನ್ ಕಂಡುಹಿಡಬೇಕು? A ಕಂಡುಹಿಡಬೇಕು. ಯೂಸ್ ದ ಫಾರ್ಮುಲಾ SN is equal to n/2 into 2a plus n-1 into D. 700 7/2 n ಅಂದ್ರೆ 7/2 2a plus 7 minus 1 into -120 plus into -120. This 2 goes to a this side cross multiplication. 700 into 2 7 into 2a minus 120. 7 into 2a minus 120 is equal to 700 into 2. This 7 comes to denominator. 7 ones 100. 100 into 2. 2a is equal to 200 plus 120. 2a is equal to 320. So what is a is equal to 160. It is the first price. ಹೌದಲ್ವಾ? ಈಗ ಬರಿಬೇಕಲ್ವಾ? ಅವನು ಏನ್ ಕೇಳಿದಾನೆ ಹೇಳ್ರಿ? Find the value of each price. Find the value of each price. ಹೌದಲ್ವಾ? ಬರೀರಿ. The prices are the prices are ಫಸ್ಟ್ ಪ್ರೈಸ್ ಯಾವುದು? 160 ಸರ್. ಈಗ ನೆಕ್ಸ್ಟ್ 140 120 100 ಆಮೇಲೆ 80 ಆಮೇಲೆ 60 2 4 6 7. ಸೊ ನೋಡ್ರಿ, ಇವಿಷ್ಟನ್ನ ಆಡ್ ಮಾಡಿದ್ರೆ 700 ಆಗುತ್ತಾ? ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ. ಸಮ್ ಈ 700 ಆಗಬೇಕು.
ಎಸ್ ಸರ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ಬಿಡ್ಬೋದು 160, 140, 300. ಇದು 220, 270, ಅಲ್ಲಿಗೆ 300, 600 ಪ್ಲಸ್ 60, 40, 700. So for that AP is enough. ಆಯ್ತಲ್ಲ, AP enough. ನೆಕ್ಸ್ಟ್ ಯಾವ್ದಕ್ ಬರೋಣ? ಕ್ವಾಡ್ರಾಟಿಕ್ ಈಕ್ವೇಷನ್. ಬೇಡ. ಈಗ Polynomials. ಹರ್ಷಿತಾ ಪಾಲಿನಾಮಿಯಲ್ಸ್ ಮತ್ತು ಲೀನಿಯರ್ ಇಕ್ವೇಶನ್ ಮುಗಿಸ್ಬಿಟ್ಟು ಅಲ್ಲಿಗೆ ನೆಕ್ಸ್ಟ್ ಇರೋದೇ ಕ್ವಾಡ್ರಾಟಿಕ್ ಇಕ್ವೇಶನ್. ಹೌದಲ್ವಾ? ಪಾಲಿನಾಮಿಯಲ್ಸ್ ಗೆ ಬಹಳ ದಿವಸ ಬೇಕಾಗಿಲ್ಲ ಅನ್ಸುತ್ತಲ್ವಾ? ಎರಡು ಎಕ್ಸರ್ಸೈಸ್ ಮುಗಿಸ್ಬಿಡೋಣ ಆಯ್ತಾ? ಪಾಲಿನಾಮಿಯಲ್ಸ್ ಮುಗಿಸ್ಬಿಟ್ಟು ಪೇರ್ ಆಫ್ ಲೀನಿಯರ್ ಇನ್ 2 ವೇರಿಯೇಬಲ್ಸ್ ಮುಗಿಸ್ಬಿಡೋಣ ಆಯ್ತಾ? ಮಂಡೇ ಅಗೈನ್ ಎಷ್ಟು ಗಂಟೆಗೆ? ನಾಳೆ ವರ್ಕ್ ಏನ್ ಗೊತ್ತಾ? ಈ ಸಲ ಫ್ರೈ ಇದು ಯಾರು ಇದ್ರಲ್ಲಿ ಎದ್ರಲ್ಲಿ ಫೈನ್ ಇಂದ ಮಿಸ್ ಆಗಕ್ ಸಾಧ್ಯನೇ ಇಲ್ಲ ಈ ಸಲ. ಈಗ ನೀವು ಅಲ್ಲಿಂದ ಫೋಟೋ ತಗೊಳಂಗಿಲ್ಲ. ಈಗ ಅಲ್ಲಿಂದ ಫೋಟೋ ತಗೊಂಡು ನೀವು ನಾನು ಹೇಳಿದ ಪ್ರಕಾರನೇ ಫೋಟೋ ತೆಗೆದು ಅಲ್ಲಿಂದ ಹಾಕಂಗಿಲ್ಲ. ಈಗ ಯು ಹ್ಯಾವ್ ಟು ಗಿವ್ ದ ಸೀರಿಯಲ್ ನಂಬರ್ ಆಸ್ A B C D E F ಫಸ್ಟ್ ಮೈನ್ ಅಂತ ಕೊಡ್ಬೇಕೀಗ. ಯಾಕಂದ್ರೆ ನೀವು ಹೆಂಗ್ ಬೇಕಂಗ್ ಬರ್ದಾಕ್ತೀರಿ. ಈಗ ಅಲ್ಲಿಂದ ಮಾಡ್ತೀರಿ. ಈಗ ಸೆಕೆಂಡ್ ಮೈನ್ ನಾನು ಹೇಳ್ತೀನಿ. ಈಗ ಸೆಕೆಂಡ್ ಮೈನ್ ಯಾವ್ದೋ ಹೇಳ್ತೀನಿ. ಅದ್ರಲ್ಲಿ 1ನೇದು, 2ನೇದು, 3ನೇದು, 4ನೇದು, 5ನೇದು ಈ ತರ ಬರೆಯಬೇಕು. ಹೋಯ್ತಲ್ಲ? ಹಿಂಗೆ ಬರ್ದಿದ್ವಿ ಸರ್. ಇಲ್ಲ, ಆದ್ರೆ ಅದೇ ಎಡವಟ್ಟಾಗಿತ್ತಂದ್ರೆ ಏನ್ ಮಾಡೋದು ಗೊತ್ತಾ? ಅಲ್ಲಿಂದ ಅಲ್ಲಿ ತನಕ ಫೋಟೋ ತಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಈ ಸಲ ಎಲ್ಲದನ್ನು ರೆಡ್ ಇಂಕ್ ಅಲ್ಲಿ ಬರಿಬೇಕು. ಇಲ್ಲ ತಗೋಬೇಕು. ಅಲ್ಲ, ಟೋಟಲ್ ಆನ್ಸರ್ ವಿಲ್ ಬಿ ರೆಡ್ ಇಂಕ್. ಆಯ್ತು, ಮತ್ತೆ ಅವಶ್ಯಕತೆನೇ ಇಲ್ಲ. ನಾನು ಯಾವ್ದು ಹೇಳಲ್ಲ, ಈಗ ಹೇಳಿದೀನಿ ಕೇಳೋ. ನೆಕ್ಸ್ಟ್ ವೀಕ್ ಮತ್ತೆ ಬೇರೆ ಪೆನ್ ಹೇಳ್ತೀನಿ. ಆಯ್ತಲ್ಲ? ನೀವೀಗ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಗೊತ್ತಾ? ಅಲ್ಲಿ ಹಾಕ್ಬಿಡ್ತೀರಿ. ಈಗ ಅದಕ್ಕೆ ರೆಡ್ ಇಂಕ್ ಅಲ್ಲಿ ಬರಿಬೇಕು. ಇದು ಫೈನಲ್. ಸೊ 5.2 ಓಲ್ ಎಕ್ಸರ್ಸೈಸ್ ಅನ್ನ ನಾಳೆ ಸರ್ 20 ಇದಾವೆ ಸರ್. ಹೂನಕ್ಕ, ನಾಳೆಗೆ ಎಕ್ಸಾಮ್ ಎಷ್ಟು ಚಾಪ್ಟರ್ ವರ್ಕ್ ಮಾಡ್ಬೇಕು? 2 days ಅಷ್ಟೇ ಗ್ಯಾಪ್ ಇರ್ತತೆ. ಈಗ 25ಕ್ಕೆ ಎಕ್ಸಾಮ್ ಆತು ಅಂತಂದ್ರೆ 29ಕ್ಕೆ ಮ್ಯಾಥ್ಸ್ ಕೊಟ್ಬಿಟ್ಟಿರ್ತಾನೆ. ಅವಾಗ ಅಷ್ಟು ಚಾಪ್ಟರ್ ಓದ್ಬೇಕಲ್ಲ. ಸ್ಕೂಲಲ್ಲಿ ವರ್ಕ್ ಬಹಳ ಕೊಟ್ಟಿದ್ದಾರೆ ಸರ್. ಎಷ್ಟು ಮಾಡ್ತೀರಾ ಅಷ್ಟು ಲಾಭ ಇದೆ ಹೇಳ್ತೀನಿ ಕೇಳ್ರಿ. ಎಷ್ಟು ಕೂರ್ತೀರಾ ಅಷ್ಟು ಪೇಷನ್ಸ್ ಇದೆ. ಆಯ್ತಲ್ಲ? ಆದ್ರೆ ನಿದ್ದೆ ಹಾಳು ಮಾಡ್ಕೋಬೇಡ್ರಿ. ಈ ಹಸಿತನಂಗೆ ಮೊಬೈಲ್ ನೋಡ್ಬೇಡ್ರಿ, ರೀಲ್ಸ್. ಆಯ್ತಲ್ಲ? ಸೊ ನಾನ್ ಹೇಳ್ತೀನಿ, ಈಗ ನೋಡ್ರಿ, ನಿಮಗೆ ಇದೊಂದು ಅಭ್ಯಾಸನ ನಾಳೆಗ್ ಮಾಡಕ್ ಆಗಲ್ಲ ಅಂದ್ರೆ ಎಂಟೈರ್ ಚಾಪ್ಟರ್ ಈ ಎಂಟೈರ್ 3 days ಅಲ್ಲಿ ರಿವಿಷನ್ ಮಾಡೋಕಲ್ಲ. ಹೆಂಗ್ ಮಾಡ್ತೀರಾ ಅವಾಗ? ಸರ್ ಆಗ್ಲೇ ಅಷ್ಟು ವರ್ಕ್ ಮಾಡಿದ್ವಿ ಸರ್. ಯಾವಾಗ ಸರ್ FA1 ಐತೆ ಅಂತ ಅಷ್ಟು ಅರ್ಥಮೆಟಿಕ್ ವರ್ಕ್ ಮಾಡಿದ್ದೆ. ಇಲ್ಲ ಮೈಸ್, ಹಂಗೆಲ್ಲ ಬೇಡ. ನಾವ್ ಹೇಳ್ತಿದೀವಿ ಈಗ ರೆಡ್ ಇಂಕ್ ಅಲ್ಲಿ ಈಗ 5.2 ನಾಳೆ ಎಲ್ಲರೂ ಮಾಡಾಕಿ. ರೆಡ್ ಇಂಕ್ ಬಿಟ್ಟು ಬೇರೆ ಇಂಕ್ ಹಾಕಿದೀರಿ ಅಂದ್ರೆ 500 rupees ಫೈನ್. ಪಾಲಿನಾಮಿಯಲ್ಸ್ ಜಾಯ್ನ್ ಆಗಲ್ಲ. ಪೆನ್ಸಿಲ್ ಎಲ್ಲಾರು ಮಾಡ್ತೀವಿ ಸರ್. ಇಲ್ಲ ಬೇಡ, ಇನ್ನು ನಂಬಂಗಿಲ್ಲ ನಾನು. ರೆಡ್ ಇಂಕ್ ಅಲ್ಲೇ ಮಾಡ. ಆಯ್ತು, ನಾಳೆ ಸಂಜೆ 6 o'clock ಆಗ್ಬೋದಾ? ನಾಳೆ ಸಂಜೆ ತನಕ ನಿಮಗೆ ಟೈಮ್ ಕೊಡ್ತೀನಿ. ಬಟ್ ಏನ್ ಗೊತ್ತಾ, ಕಷ್ಟಪಟ್ಟು ಮಾಡೋದಾದ್ರೆ ಬೇಡೇ ಬೇಡ. ನನಗೇನು ಅವಶ್ಯಕತೆನೇ ಇಲ್ಲ. ಆಯ್ತಲ್ಲ? ನಿಮ್ಮನ್ನ ಒಂದು ಪ್ರಾಪರ್ ವೇಗ್ ತರಬೇಕು ಅನ್ನೋದು ನನ್ನ ವಿಚಾರ. ಬರೀ ಪಾಠ ಮಾಡೋದಾಗಿದ್ದು ಇಷ್ಟಕ್ಕಂತ ರಿಸ್ಕೆ ತಗೊಂತಾ ಇರ್ಲಿಲ್ಲ ನಾನು. ಒಂದ್ಸಲ ಹೇಳ್ಬಿಟ್ಟು ಹಂಗೆ ಕ್ಲೋಸ್ ಮಾಡ್ಬಿಡ್ಬೋದು. ಬಟ್ ನಿಮಗ್ ಕಲಿಸ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಇದ್ ಮಾಡ್ತಾ ಇರೋದು. ಆಯ್ತಲ್ಲ? ಹಂಗಾಗಿ ವರ್ಕ್ ಮಾಡ್ಲೇಬೇಕು. ರಚನಾ ವಂದನ ಕಿವಿ ಕೇಳಿಲ್ಲ ಅಂತ ಹೇಳ್ಬೇಡ್ರಿ. ಆಮೇಲೆ ನೀವು ಟೋಪಿ ಹಾಕೊಂಡಿದ್ರಿ, ಟೋಪಿ ತೆಗಿ. ಮತ್ತ ಸಿಂಚೋ ಅದಕ್ಕೆ ಹೇಳಿದ್ದು. ಸೊ ನಾಳೆ ಎಷ್ಟೊತ್ತಿಗೆ? 6 o'clock.
ಕ್ಲಾಕ್ ಒಳಗೆ ಇರ್ಬೇಕು. ರೆಡ್ ಇಂಕ್ ಅಲ್ಲಿ ಹೋಮ್ ವರ್ಕ್ ಇರ್ಬೇಕು. ಸರ್ ಪೆನ್ ಮಾಡ್ರಿ ಸರ್. ಪೆನ್ನಿಂಗ್ ನನಗ್ ಗೊತ್ತಾಯ್ತು ಹೋದ್ಸಲ ಕೆಲವೊಬ್ರು ನೋಟ್ಸ್ ಅಲ್ಲಿ ಅಲ್ಲ ಪೆನ್ಸಿಲ್ ಅಲ್ಲಿ ಬರಿತೀವಿ ಸರಿ ಆಗಲ್ಲ. ನೋಡು ಬರ್ದು ಅಳಿಸ್ಬಾರ್ದಂತೆ, ಯಾವತ್ತು ಬರ್ದಿದ್ದು ಅಳಿಸ್ಬಾರ್ದಂತೆ, ಹಂಗೆ ಉಳ್ಕೋಬೇಕಂತೆ, ಮೈಂಡ್ ಅಲ್ಲಿ ಉಳ್ಕೊಂತತೆ. ಬರಿತೀವಲ್ಲ ಸರ್. ಅಲ್ಲ, ಪೆನ್ಸಿಲ್ ಇಸ್ ನಾಟ್ ಫಾರ್ ರೈಟಿಂಗ್, ಇಟ್ ಈಸ್ ಫಾರ್ ಡ್ರಾಯಿಂಗ್. ಆಯ್ತಾ? ಸಣ್ಣ ಹುಡುಗರಿದ್ದಾಗ ಯಾಕೆ ಪೆನ್ಸಿಲ್ ಬರ್ಸ್ತಾರೆ ಅಂತ ಕೇಳಿ, ಅದಕ್ಕೊಂದು ರೀಸನ್ ಇದೆ. ತಪ್ಪು ಮಾಡ್ರೆ ತಿದ್ದಿ ಮತ್ತೆ ಅಲ್ಲೇ ಬರ್ಸಕ್ಕೆ ಅದೇ ಜಾಗದಾಗೆ ಆ ಬ್ಲಾಕ್ ABCD ಅಲ್ಲೇ ಬರಿಬೇಕಲ್ಲ, ಅದಕ್ಕೋಸ್ಕರ ಮಿಸ್ ಬೈತಾರೆ ಅಂತ ಹೇಳಿ ಮಾಡ್ತಾರೆ. ಅವ್ರು ಪೆನ್ಸಿಲ್ ಬರೆಯಕ್ ಹೇಳ್ತಾರೆ. ಈಗೆಲ್ಲ ನಿಮ್ಗೆಲ್ಲ ಪೆನ್ಸಿಲ್ ಬರೆಯಕ್ ಹೇಳಿದೀರಾ? ಹಂಗಾದ್ರೆ ಒಂದ್ ಕೆಲಸ ಮಾಡ್ರಿ, ನಾಳೆಯಿಂದ ಎಲ್ಲಾ ನೋಟ್ಸು ಪೆನ್ಸಿಲ್ ಬರೆಯಕು. ಸ್ಕೂಲ್ ನೋಟ್ಸು ಪೆನ್ಸಿಲ್ ಬರಿತೀವಿ ಅಂದ್ರೆ ಓಕೆ. ಇಲ್ಲ ಸರ್ ನಮ್ ಯಾವ್ದು ಬೇಡ, ರೆಡ್ ಇಂಕ್ ಅಲ್ಲಿ ಬರ್ದಾಕ್ರಿ. 6 o'clock ತನಕ ಟೈಮ್ ಕೊಟ್ಟಿದ್ದೀನಿ. 12 hours. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ 12 hours. ಈಗ ಇಲ್ಲಿಂದ ಲೆಕ್ಕ ಹಾಕ್ರಿ. ಇಲ್ಲಿಂದ 12 ಪ್ಲಸ್ 18 ಪ್ಲಸ್ ಒಂದು 4 hours ಇದೆ. 22 hours ಗ್ಯಾಪ್ ಇದೆ. ರೆಡ್ ಇಂಕ್ ಅಲ್ಲಿ ಆಗೋದ್ರಿಂದ ನಮ್ಗೆ ಆರ್ಡರ್ ವೈಸ್ ಎಲ್ಲ ಆಗ್ತದೆ, ನಡೀತತೆ. ಈಗ ನೆಕ್ಸ್ಟ್ ವೀಕಿಗೆ ನಾನು ಬೇರೆ ಪೆನ್ ಹೇಳ್ತೀನಿ, ಆಯ್ತಲ್ಲ? ಅದು ಒಂದ್ 3 days ಮೊದಲೇ ಹೇಳ್ತೀನಿ. ಹುಡ್ಕೊಂಡ್ ಬರ್ಬೇಕು ಸರ್. ಒಂದ್ ಕೆಲಸ ಮಾಡ್ರಿ, ಒಂದು 5-6 ಕಲರ್ ಪೆನ್ ತಗೊಂಬರ್ರಿ ಎಲ್ಲರೂ. ತಗಂತೀವಿ. ನಾವು ಬರ್ತೀವಿ ಸರ್. ಓಕೆ, ಒಳ್ಳೇದಾಗ್ಲಿ. ಈ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಪಾಲಿನಾಮಿಯಲ್ಸ್ ರೆಡಿ ಆಗಿ ಬರ್ರಿ, ಮೆಂಟಲಿ ರೆಡಿ ಆಗಿರ್ರಿ. ಏನ್ ಎಲ್ಲ ಮಾಡ್ಸೋಣ ಅದ್ರಲ್ಲಿ, ಗೊತ್ತಾಯ್ತಲ್ಲ? ಸೊ ನೀವು 5.4 ಆಪ್ಷನ್ ಅಲ್ಲ, ಆಪ್ಷನ್ ಅಲ್ಲ, ಮೊದಲು ಇದು ನಾಟ್ ನೆಸೆಸಿಟಿ, ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ ಸರ್? ಎಕ್ಸಾಮಿಂಗ್ ಕೊಡಲ್ವಾ? 100% ಕೊಡಲ್ಲ, ಗೊತ್ತಾಯ್ತಲ್ಲ? 30 ವರ್ಷ ಸರ್ವೀಸು. ಇದೇ AP ನಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಏನ್ ಗೊತ್ತಾ? ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಅದನ್ನ ನೀವು ಅಪ್ಲೈ ಮಾಡ್ಕೊಳಕ್ ಬರ್ಬೇಕು ಅಂದ್ರೆ ಈ ಪ್ರಾಬ್ಲಮ್ಸ್ ಗಳನ್ನ ಚೆನ್ನಾಗಿ ವರ್ಕೌಟ್ ಮಾಡಿರ್ಬೇಕು, ಆಯ್ತಲ್ಲ? ಈಗ ಮನೆಗೆ ರೇಷನ್ ಅಡಿಗೆ ಮಾಡೋದು, ನಿಮ್ಮಮ್ಮ ಮುದ್ದೆ ಅನ್ನ ಸಾರು ಮಾಡೋದು ಹೇಳ್ಕೊಟ್ಟಿರ್ತಾರೆ. ಅದೇ ಮುದ್ದೆಯಲ್ಲಿ ರಾಗಿ ರೊಟ್ಟಿ ಹಿಟ್ಟಲ್ಲಿ ರಾಗಿ ತಲಪೆಟ್ ಮಾಡ್ತಾರೆ, ಇಲ್ಲ? ಅದು ಮಾಡೋ ಐಡಿಯಾ ಬರ್ಬೇಕು ನಿನಗೆ. ಬರೇ ಸರ್ ನಮ್ಗೆ ರಾಗಿ ಹಿಟ್ಟಲ್ಲಿ ಬರೀ ಮುದ್ದೆ ಮಾಡೋದಷ್ಟೇ ಬರೋದಲ್ಲ, ರಾಗಿ ತಲೆಪೆಟ್ಟು ಮಾಡಕ್ ಬರ್ಬೇಕು, ಆಯ್ತಲ್ಲ? ಅದು ಅಪ್ಲೈಡ್. ಮುದ್ದೆ ಮಾಡೋದಿದೆಯಲ್ಲ ಅದು ನಾರ್ಮಲ್. ಅಪ್ಲೈಡ್ ಅಂದ್ರೆ ತಾಲಿಪೆಟ್ ಮಾಡಕ್ ಬರ್ಬೇಕು, ರಾಗಿ ಮಾಲ್ಟ್ ಮಾಡಕ್ ಬರ್ಬೇಕು. ಓಕೆ, ಬಾಯ್. ನಾಳೆ ಎಷ್ಟೊತ್ತು? ನಾಳೆ ರಜಾ, ಮಂಡೇ 6 o'clock. ಸಾನಾ, ನೀನೇನು ಹೋಮ್ ವರ್ಕ್ ಮಾಡೋದೇನ್ ಬೇಡ. ಸಾನಾ, ಹಲೋ ಸರ್ ಮಾಡ್ತೀನಿ. ಈ ಸಾನಾ ಈ ಮಾಡ್ಸಿರೋ ಲೆಕ್ಕಗಳನ್ನ 3 ಸಲ ಮಾಡಾಕ್ ಸಾಕು. ಇವತ್ ಮಾಡ್ಸಿದಿಲ್ಲ ಅವನ್ನ. ಓಕೆ, ಪಾಲಿನಾಮಿಯಲ್ಸ್ ನ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಓ, ಲಿಂಗದಲ್ಲಿ ಸಾನಿಗೆ ಹೇಳಿಲ್ಲ ನಾನು. ಇನ್ನೊಬ್ಳು ಸಾನಾ ಎಮ್ಮೆ ಅಂತಿದ್ದಾಳೆ, ಅವಳಿಗೆ ಹೇಳಿದ್ದು. ನೀನ್ ಹಂಗ ಅನ್ಕೊಂಡಿಯಾ? ಸೊ ಅವಳಿಂದ ದುಡ್ಡು ಫೋನ್ ಪೇ ಮಾಡಿಲ್ಲ ಅಂತ ಮತ್ತೆ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ ನೀನು. ಗೊತ್ತಾಯ್ತು ಸರ್. ಆಯ್ತು, ಓಕೆ, ಬಾಯ್.